ದಿಂಡಿಮವ, ದೂರದರ್ಶನ, ಚಂದನ. ಇದು ಕನ್ನಡ ವಾಹಿನಿ. ಆತ್ಮೀಯರೇ ನಮಸ್ಕಾರ. ಇಂದಿನ ಸಂಚಿಕೆಗೆ ತಮಗೆಲ್ಲರಿಗೂ ಸ್ವಾಗತ. ನಿಸರ್ಗದ ಸೃಷ್ಟಿಯಾದಂತಹ ಈ ಜಗತ್ತಿನಲ್ಲಿ ಪ್ರತಿಯೊಂದು ಜೀವಿಯೂ ಸಹ ವಿಶಿಷ್ಟ ಮತ್ತು ಅನನ್ಯ. ಆದರೆ ಒಂದೇ ಕೈಯ 5 ಬೆರಳುಗಳು ಹೇಗೆ ಸಮವಲ್ಲವೋ ಹಾಗೆಯೇ ಈ ಜೀವ ಜಗತ್ತಿನಲ್ಲಿ ಎಲ್ಲವೂ ಭಿನ್ನ ವಿಭಿನ್ನ. ಕಲಿಕೆಯ ಶಿಕ್ಷಣದ ವಿಷಯಕ್ಕೆ ಬಂದರೂ ಸಹ ಹಾಗೆಯೇ. ಕೆಲವು ಮಕ್ಕಳು ಎಲ್ಲವನ್ನು ಬೇಗನೆ ಗ್ರಹಿಸಿದರೆ ಮತ್ತೆ ಕೆಲವರು ಹಂತ ಹಂತವಾಗಿ ಕಲಿತಾರೆ. ಮತ್ತಷ್ಟು ಜನ ಕಲಿಕೆಯ ಪ್ರತಿ ಹಂತದಲ್ಲಿಯೂ ಸಹ ಸಮಸ್ಯೆಗಳನ್ನು ಎದುರಿಸ್ತಾರೆ. ಇದಕ್ಕೆ ಕಲಿಯುವವರ ಶಕ್ತಿಯ ಜೊತೆಗೆ ಕಲಿಸುವ ವಿಧಾನ ಕೂಡ ಕಾರಣ ಇರಬಹುದು. ಆದರೆ ವಿದ್ಯಾರ್ಥಿಯೊಬ್ಬ ಕಲಿಕೆಗೆ ತನ್ನ ದೇಹ ಮತ್ತು ಮನಸ್ಸನ್ನು ಸಂಪೂರ್ಣವಾಗಿ ಮುಕ್ತವಾಗಿ ತೆರೆದಿಟ್ಟಾಗ ಮಾತ್ರ ಕಲಿಕೆ ಸುಲಭವಾಗಲು ಸಾಧ್ಯ. ವಿದ್ಯಾರ್ಥಿಗಳಲ್ಲಿ ಕಲಿಕೆಯ ಸಮಸ್ಯೆಗಳಿಗೆ ಕಾರಣ ಮತ್ತು ದೇಹ ಮತ್ತು ಮನಸ್ಸನ್ನು ಹೇಗೆ ಸಂಪೂರ್ಣವಾಗಿ ಸಜ್ಜುಗೊಳಿಸುವುದು ಎಂಬುದರ ಬಗ್ಗೆ ಹೆಚ್ಚಿನ ವಿವರಗಳನ್ನು ನೀಡಲು ಇಂದು ನಮ್ಮೊಂದಿಗಿದ್ದಾರೆ ಡಾಕ್ಟರ್ MV ಕೃಷ್ಣಮೂರ್ತಿ ಅವರು. ಬನ್ನಿ, ಅವರನ್ನು ಸ್ವಾಗತಿಸೋಣ. ಸರ್ ನಮಸ್ಕಾರ. ನಮ್ಮ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸರ್, ಈಗ ಕಲಿಕೆ ಅಂತ ಅಂದರೆ ಸಾಮಾನ್ಯವಾಗಿ ಜನರಲ್ಲಿ ಇರುವಂತಹ ಅಭಿಪ್ರಾಯ ಅಂದರೆ ಒಂದಷ್ಟು ಓದಲು ಕಲಿಯುವುದು, ಬರೆಯಲು ಕಲಿಯುವುದು, ಹಾಗೆ ಒಂದಷ್ಟು ಏನೋ ಪಾಠವನ್ನು ಬಾಯ್ಪಾಠ ಮಾಡಿ ಕಲಿಯುವಂಥದ್ದು ಅಂತ. ಕಲಿಕೆ ಅಂದರೆ ಇಷ್ಟೇನಾ ಅಥವಾ ಕಲಿಕೆ ಅಂದರೆ ಏನು? ಇಲ್ಲ, ಯಾವುದೇ ಒಂದು ವಿಷಯವನ್ನು ಹುದ್ಗತ ಮಾಡ್ಕೋಬೇಕು. ಹುದ್ಗತ ಮಾಡಿಕೊಂಡಾಗ ಅದು ಅವನ ಜೀವಮಾನ ಪರ್ಯಂತ ಅವನಿಗೊಂದು ಆಸ್ತಿಯಾಗಿ ಉಳಿಯುತ್ತೆ. ಅವನ ಜೀವಮಾನ ಪರ್ಯಂತ ಅಂತ ಹೇಳ್ತಿದ್ದೀನಿ ನಾನು. ಅವನಿಗೊಂದು ಆಸ್ತಿಯಾಗಿ ಉಳಿಯುತ್ತೆ. ಯಾವುದೋ ಒಂದು ಸನ್ನಿವೇಶದಲ್ಲಿ ಅವನಿಗೆ ಒಂದು ಕಷ್ಟ ಇರ್ಬೋದು, ಸುಖ ಏನೇ ಇರಬಹುದು, ಅದು ಆ ಸನ್ನಿವೇಶದಲ್ಲಿ ಈ ವಿದ್ಯೆ ಸಹಾಯಕ್ಕೆ ಬಂದು ಅವನ್ನ ಮೇಲಕ್ಕೆ ಕರ್ಕೊಂಬರೋದಕ್ಕೆ ಅನುಕೂಲ ಆಗುತ್ತೆ. ಕಲಿಕೆ ಅಂದ ತಕ್ಷಣ ನಮ್ಮ ಮನಸ್ಸಿನಲ್ಲಿ ಮೂಡುವಂಥದ್ದು ಚಿಕ್ಕ ವಯಸ್ಸಿನ ಮಕ್ಕಳು, ಶಾಲೆಗೆ ಹೋಗುವಂತಹ ಮಕ್ಕಳು ಅಂತ. ಅಂದರೆ ಈ ಕಲಿಕೆಗೆ ವಯಸ್ಸಿನ ಒಂದು ಮಿತಿ ಇದೆಯಾ? ಹಾಗೆಯೇ ಈ ಲಿಂಗ ಭೇದ, ಹೆಣ್ಣು ಮಕ್ಕಳಲ್ಲಿ ಚೆನ್ನಾಗಿ ಕಲಿಯುವಂಥದ್ದು ಅಥವಾ ಗಂಡು ಮಕ್ಕಳು ಚೆನ್ನಾಗಿ ಓದದೇ ಇರುವಂಥದ್ದು, ಈ ಥರದ್ದೇನಾದರೂ ಕಲಿಕೆಗೆ ಅನುಕೂಲವಾಗುವಂತಹ ಅಥವಾ ಪ್ರತಿಕೂಲವಾಗುವಂತಹ ಅಂಶಗಳ? ಇಂಥದ್ದು ಯಾವುದೂ ಇಲ್ಲ. ಇದೆಲ್ಲ ಒಂದು ಸಕೋಪಾಲ ಕಲ್ಪಿತ ಅಂತ ಹೇಳ್ತೀವಲ್ಲ, ಆ ಟೈಪ್ ಬರ್ತದೆ ಅಷ್ಟೇ ಹೊರತು ವಯಸ್ಸು ಪ್ರಾಧಾನ್ಯ ಅಲ್ಲ. ಯಾಕೆ ನಾವು ಸಾಕಷ್ಟು ಮಕ್ಕಳಲ್ಲೂ ಸಮಸ್ಯೆ ನೋಡಿದ್ದೀವಿ, ಅದೇ ರೀತಿ ಹಿರಿಯರು ಸಹಿತ ಸಮಸ್ಯೆಗಳು ನಾವು ನೋಡಿದ್ದೀವಿ ಇವಾಗಲೇ. ಅಲ್ಲ, ಆ ರೀತಿ ತಗೋಬಾರ್ದು. ಹೆಣ್ಣು ಗಂಡು ಇಲ್ಲಿ ಸಮ ಇಲ್ಲಿ. ವಿದ್ಯೆ ಅಂತಕ್ಕಂಥದ್ದು ಪ್ರತಿಯೊಬ್ಬನಿಗೂ ಅಮೂಲ್ಯವಾದ ಒಂದಂತೂ ಆಸ್ತಿ ಇದು. ಅದನ್ನು ಪ್ರತಿಯೊಬ್ಬನಿಗೂ ಬೇಕೇ ಬೇಕು. ಯಾವುದೇ ಭಾವ ಇಟ್ಕೋಬಾರ್ದು, ಇಟ್ಕೊಂಡೆ ವಿದ್ಯೆ ಕಲಿ. ಸರ್, ಹಾಗೆಯೇ ಈ ಕಲಿಯುವ ಮಟ್ಟ ಏನಿರುತ್ತೆ ಅಂದರೆ ಕೆಲವರು ತುಂಬ ಚೆನ್ನಾಗಿ ಬೇಗನೆ ಕಲಿತಾರೆ, ಮತ್ತೆ ಕೆಲವರಲ್ಲಿ ಇದು ನಿಧಾನ ಆಗಬಹುದು. ಈ ಕಲಿಯುವ ಮಟ್ಟ ಅನ್ನೋದು ಎಲ್ಲರಲ್ಲೂ ಸಹ ಒಂದೇ ರೀತಿ ಇರುತ್ತಾ ಅಥವಾ ಅದಕ್ಕೆ ಹೊರಗಿನ ಒಂದಷ್ಟು ಸನ್ನಿವೇಶಗಳು, ಅಂಶಗಳು ಕೂಡ ಕಾರಣ ಆಗುತ್ತಾ? ಹೊರಗಿನ ಸನ್ನಿವೇಶಗಳು ಹೇಗೆ ಕಾರಣ ಆಗುತ್ತೋ ಹಾಗೆ ನಮ್ಮ ಆಂತರ್ಯದಲ್ಲಿ ನಮಗೆ ಕಣ್ಣಿಗೆ ಕಾಣದೇ ಇರತಕ್ಕಂಥ ಸಂಗತಿಗಳು ಬಹಳಷ್ಟು ಇದೆ. ಅವುಗಳು ಅಷ್ಟೇ ಪ್ರಭಾವವನ್ನು ಬೀರ್ತಾ ಇರ್ತವೆ. ಅದನ್ನು ಹಾಗಾಗುತ್ತೆ. ಆಮೇಲೆ ಒಂದೇ ಮಟ್ಟಕ್ಕೆ ಸಾಧ್ಯವೇ ಇಲ್ಲ. ಒಬ್ಬೊಬ್ಬನ ಮಟ್ಟ ಒಂದೊಂದು ಸಲ ಇದ್ದೇ ಇರ್ತದೆ. ಅದು ಹೆಣ್ಣಿರಲಿ ಗಂಡಿರಲಿ ಏನೇ ಇರಲಿ, ಮಟ್ಟ ಬೇರೆ ಬೇರೆ ಇದ್ದೇ ಇರ್ತದೆ. ಅಂದರೆ ತಾವು ಹೇಳ್ತಿರೋದೇನೆಂದರೆ ಬಾಹ್ಯ ಅಂಶಗಳ ಜೊತೆಗೆ ಆಂತರ್ಯದ ಅಂಶಗಳು ಏನಿದೆ ಅದು ಸಹ ಸೇರ್ಕೊಂಡು ಈ ಕಲಿಕೆಯ ಮಟ್ಟದಲ್ಲಿ ಹಲವಾರು ರೀತಿಯ ವ್ಯತ್ಯಾಸಗಳು ಕಾಣಬಹುದು ಅಂತ ಹೇಳಿ. ಸರ್, ತಾವು ಪದೇ ಪದೇ ಹೇಳ್ತೀರಿ ಈ ಆಂತರ್ಯ ಅನ್ನುವಂಥದ್ದು ಅಥವಾ ಸೂಕ್ಷ್ಮ ಶರೀರ ಅನ್ನುವಂಥದ್ದು. ಹೀಗೆ ಈ ಸೂಕ್ಷ್ಮ ಶರೀರ ಅಂತಂದರೆ ಏನು ಸರ್? ಈ ಸೂಕ್ಷ್ಮ ಶರೀರ ಅಂತಕ್ಕಂಥದ್ದು ಪರಮಾತ್ಮ ಕೊಟ್ಟಿರ್ತಕ್ಕಂಥದ್ದು, ಯಾರೋ ಕೊಟ್ಟಿದ್ದಲ್ಲ ಇದು. ಪರಮಾತ್ಮ ನಮ್ಮನ್ನು ಸೃಷ್ಟಿ ಮಾಡುವ ನಮ್ಮನ್ನು ಪಂಚತತ್ವಗಳಿಂದ ಸೃಷ್ಟಿ ಮಾಡ್ತಾನೆ. ಪಂಚತತ್ವ ಅಂದರೆ ಯಾವುದು? ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿಗಳು. ಹಾಗೇನೇ ಮಾಡೋವಾಗ ನಮಗೆ ಸಪ್ತ ಧಾತುಗಳನ್ನು ಸಹಿತ ಕೊಡ್ತಾನೆ. ಯಾಕೆ ನಾವು ಬದುಕಬೇಕಾದ್ರೆ ಆಹಾರ ಬೇಕು. ಅದು ಹಾಗೆ ಒಂದು ಕ್ರಮಬದ್ಧವಾಗಿ ಅದು ಜೀರ್ಣ ಆಗ್ತಾ ಹೋಗಬೇಕು ನೋಡಿ. ಅದಕ್ಕೋಸ್ಕರ ಅದನ್ನು ಸಪ್ತ ಧಾತುಗಳು ತಗೋದು. ಸಪ್ತ ಧಾತುಗಳು ಅಂದ್ರೇನು? ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜ, ಶುಕ್ರ. ಈಗ ನಾವು ಚಿತ್ರದಲ್ಲಿ ಕಾಣ್ತಾ ಇರೋದು ಸರ್, ನೀವು ಹೇಳುವ ಹಾಗೆ ಸೂಕ್ಷ್ಮ ಶರೀರ ಮತ್ತು ಸ್ಥೂಲ ಶರೀರ. ಹೌದು ಹೌದು ಹೌದು. ಸೂಕ್ಷ್ಮ ಶರೀರ ಅಂತಂದ್ರೆ ಅದರಲ್ಲಿ ಏನೇನಿರುತ್ತೆ ಸರ್? ಸೂಕ್ಷ್ಮ ಶರೀರ ಪಂಚತತ್ವಗಳಿಂದ ನಿರ್ಮಾಣ ಆಗುತ್ತೆ ಅಂತ ನಾನು ಹೇಳ್ತಿದ್ದೀನಿ. ಅಲ್ಲಿ ಶುರುವಾಗತ್ತೆ. ಅಲ್ಲಿಂದ ಶುರುವಾಗಿ ಸಪ್ತಧಾತುಗಳ ಮುಖಾಂತರವಾಗಿ ಹರ್ಕೊಂಡು ಬಂದು
ನರಮಂಡಲಕ್ಕೆ ಬಂದು ನಮಗೆ ಪಂಚ ತನ್ಮಾತ್ರೆಗಳನ್ನು ಕೊಟ್ಟಿದ್ದಾನೆ ಪರಮಾತ್ಮ. ತನ್ಮಾತ್ರೆಗಳು ಅಂತಂದಾಗ ನಾವು ಬರೀ ಕೇವಲ 5 ಜ್ಞಾನೇಂದ್ರಿಯಗಳು ಮಾತ್ರ ನಾವು ಯೋಚನೆ ಮಾಡ್ತಿರ್ತೀವಿ ಅವುಗಳು. ಹಾಗೆಯೇ ಅದರಲ್ಲಿ ಬರೀ ಜ್ಞಾನೇಂದ್ರಿಯ ಒಂದಿಲ್ಲ, 5 ಕರ್ಮೇಂದ್ರಿಯಗಳೂ ಇದೆ ನಮಗೆ. ಯಾವುದು ಕರ್ಮೇಂದ್ರಿಯಗಳು ಅಂತ ಅಂದಾಗ ಇಲ್ಲಿ ಶಬ್ದವನ್ನು ನಾವು ಕಿವಿಯಿಂದ ಗ್ರಹಿಸ್ತೀವಿ, ಅದಕ್ಕೆ ಉತ್ತರ ಬಾಯಿಂದಲೇ ಕೊಡಬೇಕು, ಬೇರೆ ಕಡೆ ಕೊಡೋಕ್ಕೆ ಸಾಧ್ಯ ಆಗೋದಿಲ್ಲ ಅಲ್ವಾ. ಹಾಗೆಯೇ ನಮಗೆ ಸ್ಪರ್ಶದಿಂದ ಚಳಿ ಬಿಸಿಲಿ ಎಲ್ಲನೂ ಗೊತ್ತಾಗತ್ತೆ. ಅದನ್ನು ಕಾರ್ಯಗತ ಮಾಡಬೇಕಾಗಿದ್ದರೆ ನಮಗೆ ಕೈ ಬೇಕೇ ಬೇಕು. ಹಾಗೇನೇ ಯಾವುದೋ ಒಂದು ವಸ್ತು ರೂಪ ಅಲ್ಲದೆ ಕಾಣಿಸ್ತಿರ್ತದೆ ನಮಗೆ, ಅದು ತೊಗೋಬೇಕಾದ್ರೆ ಎದ್ದು ಹೋಗಲೇಬೇಕಾಗಿ ಬರ್ತದೆ ದೂರದಲ್ಲಿದ್ದಾಗ. ಅದಕ್ಕೆ ಕಾಲು ಬೇಕೇ ಬೇಕು ಅಲ್ವೇ. ಈಗ ಚಿತ್ರದಲ್ಲಿ ಕಾಣಿಸ್ತಾ ಇರುವಂತದ್ದು ತಾವು ವಿವರಿಸಿದ ಸಪ್ತಧಾತುಗಳು ಮೊದಲನೇ ಭಾಗ ಇದು. ಮೊದಲನೇ ಭಾಗ ಅಲ್ಲಿಂದ ಹಾಗೆ ಹೋದ್ರೆ ನೀವು ನೋಡಿ, ನಾವು ತೆಗೆದುಕೊಂಡ ಆಹಾರ 3 ಭಾಗ ಆಗುತ್ತೆ. ಅದನ್ನು ಫೈನ್ ಪಾರ್ಟ್, ಗ್ರಾಸ್ ಪಾರ್ಟ್, ವೇಸ್ಟ್ ಪಾರ್ಟ್ ಅಂತ 3 ಭಾಗ ಆಗುತ್ತೆ. ಅಲ್ಲಿಂದ ಮುಂದೆ ಅದು ರಸ, ರಕ್ತ, ಮಾಂಸ, ಮೇದ, ಅಸ್ಥಿ, ಮಜ್ಜೆ, ಶುಕ್ರ, ಗಂಡಿಯಲ್ಲಿ ಶುಕ್ರ, ಹೆಣ್ಣಿಯಲ್ಲಿ ಶೋಣ, ಹೀಗೆ 7 ಭಾಗಗಳಾಗುತ್ತೆ. ಇವುಗಳಿಗೂ ಇವಾಗಲೇ ನಾವು ನೋಡಿರ್ತಕ್ಕಂಥ ಪಂಚತನ್ಮಾತ್ರೆಗಳಿರ್ಬೋದು ಅಥವಾ ಪಂಚಭೂತಗಳಿರ್ಬೋದು, ಒಂದಕ್ಕೆಲ್ಲಕ್ಕೂ ಅವಿನಾಭಾವವಾದಂಥ ಒಂದು ಸಂಬಂಧ ಇರುತ್ತೆ. ಇವೆಲ್ಲವೂ ಸೂಕ್ಷ್ಮ ಶರೀರದ ಭಾಗವೇ ಆಗುತ್ತೆ. ಅದೇ ರೀತಿ ನಮಗೆ 72,000 ನರಮಂಡಲ ಕೊಟ್ಟಿದ್ದಾನೆ ಪರಮಾತ್ಮ, ಅದೂ ಸೂಕ್ಷ್ಮ ಶರೀರದ ಭಾಗವೇ ಆಗುತ್ತೆ. ಅದು ಇವತ್ತು ಮಾಡರ್ನ್ ಸೈನ್ಸ್ ಒಪ್ತಾ ಇದ್ದಾರೆ ಅದನ್ನು, ಅದು ಬೇರೆ ವಿಷಯ. ಅದು ಇವೆಲ್ಲವೂ ಸೇರುತ್ತೆ. ಇವೆಲ್ಲ ಸೇರಬೇಕಾಗಿದ್ದರೆ ನಮ್ಮಲ್ಲಿ ಆತ್ಮ, ಮನಸ್ಸು, ಬುದ್ಧಿಗಳು, ಶರೀರಕ್ಕೆ ಕೊನೆ ಜಾಗ ಕೊಟ್ಟಿದ್ದಾನೆ, ಹೊರತು ಪರಮಾತ್ಮ ಮೊದಲನೇ ಜಾಗ ಕೊಟ್ಟಿಲ್ಲ. ಮೊದಲು ಕೊಟ್ಟಿರ್ತಕ್ಕಂಥದ್ದು ಆತ್ಮಕ್ಕೆ ಕೊಟ್ಟಿಲ್ಲ. ಸರ್, ಈಗ ನಾವು ಚಿತ್ರದಲ್ಲಿ ನೋಡ್ತಾ ಇದ್ದೀವಿ, ನೀವು ಏನು ಹೇಳಿದ್ರಿ ಈ ನರಮಂಡಲಗಳು ಅಂತ ಹೇಳಿ, ಈ ಬಿಳಿ ಬಿಳಿ ಚುಕ್ಕೆಗಳು ಒಂದಷ್ಟು ಕಡೆ ಎಲ್ಲ ಕಡೆ ಸಂಚರಿಸ್ತಾ ಇದೆ, ಏನು ಸರ್ ಇದು? ಇದು ಎನರ್ಜಿಯ ಫೀಲ್ಡ್. ಅಂದರೆ ನಮ್ಮ ಶಕ್ತಿಯ ಹರಿವು ಹಾಗೆ ಕಾಣಿಸ್ತಾ ಇದೆ. ಈಗ ಮಕ್ಕಳಲ್ಲಿ ಸೂಕ್ಷ್ಮ ಶರೀರ, ಸ್ಥೂಲ ಶರೀರ ಇದೆಲ್ಲ ಸರಿ ಸರ್, ಆದ್ರೆ ಒಂದ್ ಮಗು ಚೆನ್ನಾಗಿ ಓದುತ್ತೆ, ಒಂದ್ ಮಗು ಚೆನ್ನಾಗಿ ಓದಲ್ಲ. ಹಾಗೆ ದೊಡ್ಡವರಲ್ಲೂ ಸಹ ಒಬ್ರು ಚೆನ್ನಾಗಿ ಗ್ರಹಿಸ್ತಾರೆ, ಕೆಲವರು ಚೆನ್ನಾಗಿ ಗ್ರಹಿಸಲ್ಲ. ಈ ರೀತಿ ಈ ಕಲಿಕೆಯ ಮಟ್ಟದಲ್ಲಿ ವ್ಯತ್ಯಾಸ ಕಂಡು ಬರ್ಲಿಕ್ಕೆ ಮುಖ್ಯವಾದಂತಹ ಆಂತರಿಕ ಕಾರಣಗಳು ಏನೇನು? ಈಗ ನಾನು ಹೇಳಿದಂಥದ್ರಲ್ಲಿ ಎಲ್ಲೋ ಸಮಸ್ಯೆ ಆಗಿರಬಹುದು. ಇದಕ್ಕಿಂತ ಪ್ರಧಾನ ನಾವು ನಮ್ಮ ಶಕ್ತಿ ಕೇಂದ್ರಗಳ ಬಗ್ಗೆ ಯೋಚನೆ ಮಾಡಬೇಕು. ಶಕ್ತಿ ಕೇಂದ್ರ ನಮಗೆ 7 ಇದೆ. ಸಹಸ್ರಾರದಿಂದ ಮೂಲಾಧಾರದವರೆಗೂ 7 ಯೋಗ ಕೇಂದ್ರಗಳು ನಮಗಿದೆ. ಮೊದಲನೇದು ಸಹಸ್ರಾರ, 2ನೇದು ಆಜ್ಞ, 3ನೇದು ವಿಶುದ್ಧ, 4ನೇದು ಅನಾಹತ, 5ನೇದು ಮಣಿಪುರ, 6ನೇದು ಸ್ವಾಧಿಷ್ಠಾನ, 7ನೇದು ಮೂಲಾಧಾರ. ಈ 7 ಯೋಗ ಚಕ್ರಗಳಿಗೂ ನಮ್ಮಲ್ಲಿರ್ತಕ್ಕಂಥ ನಿರ್ನಾಳ ಗ್ರಂಥಿಗಳಿದೆಯಲ್ಲ, ಏನು ಎಂಡೋಕ್ರೈನ್ ಸಿಸ್ಟಮ್ ಅಂತ ಹೇಳ್ತಿರಲ್ಲ, ಅದಕ್ಕೂ ಅವಿನಾಭಾವದಂಥ ಒಂದು ಸಂಬಂಧ ಇದೆ. ಯಾವಾಗ ಈ ಸಪ್ತಧಾತುಗಳಲ್ಲಿ ಸಮಸ್ಯೆ ಆದಾಗ, ಯಾವಾಗ ಹರಿವು ಸರಿಯಾಗಿ ಆಗೋದಿಲ್ಲ, ಆವಾಗ ಏನಾಗುತ್ತೆ, ಈ ನಿಮ್ಮ ಚಕ್ರಗಳಿದೆಯಲ್ಲ, ಚಕ್ರದಲ್ಲೂ ಸಮಸ್ಯೆ ಉದ್ಭವ ಆಗುತ್ತೆ. ಯಾವ ಚಕ್ರದ ಸಮಸ್ಯೆ ಉದ್ಭವ ಆಗುತ್ತೆ, ಆವಾಗ ಎಂಡೋಕ್ರೈನ್ ಸಿಸ್ಟಮ್ನ ಚಲನೆ ಸರಿಯಾಗಿ ನಡೆಯೋದಿಲ್ಲ. ಹೇಗೆ ಉದ್ಭವ ಆಗುತ್ತೆ ಚಕ್ರದಲ್ಲಿ ಅನ್ನುವಾಗ ತಗೊಳ್ಬೇಕು. ಇಲ್ಲಿ ನೋಡಿ, ಇಲ್ಲಿ ಈ ಚಿತ್ರದಲ್ಲಿ ತಮಗೆ ಸಹಸ್ರಾರ ಚಕ್ರ ಎಲ್ಲಿ ಲಿಂಕ್ ಆಗಿದೆ, ಪೀನಿಯಲ್ಲಿ ಲಿಂಕ್ ಆಗಿದೆ. ಹಾಗೇನೇ ಆಜ್ಞಾ ಚಕ್ರ ಎಲ್ಲಿ ಲಿಂಕ್ ಆಗಿದೆ, ನಿಮಗೆ ಪಿಟ್ಯೂಟರಿ ಲಿಂಕ್ ಆಗಿದೆ. ವಿಶುದ್ಧ ಲಿಂಕ್ ಆಗಿದೆ, ಥೈರಾಯ್ಡ್ ಅಂಡ್ ಪ್ಯಾರಾಥೈರಾಯ್ಡ್ ಲಿಂಕ್ ಆಗಿದೆ. ಹಾಗೇನೇ ಅನಾಹತ ಬಂದಾಗ ಥೈಮಸ್ಸು, ಅಲ್ಲಿ ಕೆಳಗಡೆ ಬಂದಾಗ ಮಣಿಪುರ ಪಾನ್ಕ್ರಿಯಾಸು, ಅಲ್ಲೇ ಕೆಳಗಡೆ ಬಂದ ಸ್ವಾಧಿಷ್ಠಾನ ಗೊನಾಡ್ಸು, ಮೂಲಾಧಾರಕ್ಕೆ ಬಂದಾಗ ಅಡ್ರನ. ಈ 7 ಚಕ್ರಗಳಿಗೂ ಈ 7 ಗ್ರಂಥಿಗಳ ಸಂಬಂಧ ಇರೋದ್ರಿಂದ ಇವುಗಳ ಕಾರ್ಯದಲ್ಲಿ ಎಲ್ಲೋ ವ್ಯತ್ಯಯ ಆದಾಗ ಅದು ಅರಿವಿನ ಬಗ್ಗೆ ತೊಂದರೆ ಆಗಲೇಬೇಕು, ಸಹಜ. ಅಂದ್ರೆ ಸರ್, ಈಗ ಕಲಿಕೆಗೆ ನಮ್ಮಲ್ಲಿ ಇರುವಂತಹ ಒಂದು ಸಾಮಾನ್ಯ ನಂಬಿಕೆ ಏನಂದ್ರೆ, ಚೆನ್ನಾಗಿ ಓದೋರಿಗೆ ಮೆದುಳು ಚೆನ್ನಾಗಿ ಕೆಲಸ ಮಾಡ್ತಿದೆ ಅಂತ ಹೇಳಿ. ಹಾಗಾಗಿ ಈ ಸಹಸ್ರಾರ ಕ್ರೌನ್ ಅಂತ ಏನ್ ಚಕ್ರ ಅಂತ ನೀವೇನ್ ಹೇಳ್ತೀರಿ, ಅದು ಈ ತಲೆಯ ಭಾಗದಲ್ಲಿ ಇದೆ. ಹಾಗಾಗಿ ಈ ಚಕ್ರಗಳು ಮಾತ್ರ ಚೆನ್ನಾಗಿದ್ರೆ ಸಾಕ, ಅಥವಾ ಎಲ್ಲ ಚಕ್ರಗಳು, ಇದೆಲ್ಲ ಚಕ್ರ ತಾವೇನು ಹೇಳ್ತಿದ್ದೀರಿ, ಮೂಲಾಧಾರ ಇರ್ಬೋದು, ಮಣಿಪುರ ಇರ್ಬೋದು, ಅನಾಹತ ಇರ್ಬೋದು, ಈ ಎಲ್ಲ ಚಕ್ರಗಳು ಚೆನ್ನಾಗಿ ಕೆಲಸ ಮಾಡ್ಬೇಕಾ, ಅಥವಾ ಮೇಲ್ಗಡೆ 2 ಚೆನ್ನಾಗಿ ಕೆಲಸ ಮಾಡಿದ್ರೆ ಸಾಕ? ಅದು ಸಾಧ್ಯ ಇಲ್ಲ. ಒಂದು ಕುಟುಂಬದಲ್ಲಿ 5 ಜನ 5 ಜನ ಸುಖವಾಗಿರ್ಬೇಕು ಅಂದ್ರೆ 5 ಜನ ಒಬ್ರಿಗೊಬ್ಬರು ಪರಸ್ಪರವಾಗಿರ್ಬೇಕಾ ಬೇಡವಾ? ಅದು ಬಿಟ್ಬಿಟ್ಟು ಯಾರೋ ಒಬ್ಬರಿಂದ ಇನ್ನೊಬ್ರಿಗೆ ವ್ಯತ್ಯಾಸ ಮಾಡ್ಕೊಂಡು ಏನಾಗುತ್ತೆ? ಹಾಗೆ ಇದು ಯಾಕೆ ಈ 7 ಚಕ್ರಗಳಿಗೂ ಅವಿನಾಭಾವದ ಸಂಬಂಧ ಇದೆ. ಈ 7 ಚಕ್ರಗಳು ನಾವು ಈಗಾಗಲೇ ಹೇಳಿದ್ದೀವಲ್ಲ, ಹಿಂದೆನೇ ಸಪ್ತಧಾತುಗಳು ಹೇಳಿದ್ದೀವಿ, ಪಂಚಭೂತಗಳು ಹೇಳಿದ್ದೀವಿ, ಆಮೇಲೆ ನರಮಂಡಲ ಹೇಳಿವಿ, ಇವ್ರಿಗೂ ಅವಿನಾಭಾವದ ಸಂಬಂಧ ಇದೆ. ಇದನ್ನು ಯಾವುದೇ ಕಾರಣಕ್ಕೂ ಬೈಫರ್ಕೇಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಯಾರ ಕೈಯಲ್ಲೂ. ಆವಾಗ ಅಲ್ಲೆಲ್ಲ ಸಮಸ್ಯೆ ಬಂದಿಲ್ಲ, ಸಮಸ್ಯೆ ಬರಲೇಬೇಕಲ್ಲ. ಅದು ಅಂದರೆ ಪ್ರತಿಯೊಂದು ಚಕ್ರವೂ
ಕ್ರಮಬದ್ಧವಾಗೇ ಕೆಲಸ ಮಾಡಬೇಕು. ಆವಾಗಲೇ ಮನುಷ್ಯ ಆರೋಗ್ಯವಂತವಾಗಿರ್ತಾನೆ. ಅವನ ವಿದ್ಯೆ ಮಟ್ಟ ಇರಲಿ ಮತ್ತೊಂದು ಏನೇ ಇರಲಿ ಸುಸೂತ್ರ ನಡ್ಕೊಂಡು. ಅಂದ್ರೆ ಈಗ ಒಂದು ಯಾವುದೋ ವಿದ್ಯಾರ್ಥಿಯಲ್ಲಿ ಕಲಿಕೆಯಲ್ಲಿ ಒಂದಷ್ಟು ಸಮಸ್ಯೆಗಳು ಕಾಣಿಸ್ತಾ ಇರಬಹುದು. ಹೊರಗಿನ ಕಾರಣಗಳನ್ನ ಬಿಟ್ಬಿಡೋಣ. ಈಗ ಆಂತರಿಕವಾಗಿ ಆತನಲ್ಲಿ ಯಾವುದೋ ಒಂದು ಚಕ್ರದಲ್ಲಿ ಈ ರೀತಿಯ ಒಂದು ದೋಷ ಇತ್ತು ಅಂತಾದ್ರೆ ಅದು ಕಲಿಕೆಯ ಮಟ್ಟದಲ್ಲಿ ಈ ರೀತಿ ವ್ಯತ್ಯಾಸವನ್ನ ಸಮಸ್ಯೆಗಳನ್ನ ತಂದು ಹಾಕ್ಬೋದು ಅಂತ ತಾವು ಹೇಳ್ತಾ ಇದ್ದೀರಾ? ಖಂಡಿತವಾಗಿ ಖಂಡಿತವಾಗಿ. ಇದರಲ್ಲಿ ಪ್ರಧಾನವಾಗಿ ಯೋಚನೆ ಮಾಡಬೇಕಾಗಿತ್ತು ಮೇಲ್ಗಡೆ ಇರ್ತಕ್ಕಂಥ ಆಜ್ಞಾಚಕ್ರ. ಆಜ್ಞಾಚಕ್ರ ಪಿಟ್ಯುಟರಿಗೆ ಸಂಬಂಧ ಬರ್ತದೆ. ಅದನ್ನು ಮಾಸ್ಟರ್ ಗ್ಲ್ಯಾಂಡ್ ಅಂತ ಹೇಳ್ತೀವಿ ವೆಸ್ಟರ್ನ್ ಸೈನ್ಸಿನ ಪ್ರಕಾರ. ಅದರ ಕೆಳಗಡೆ ಇರ್ತಕ್ಕಂಥ ವಿಶುದ್ಧ ಚಕ್ರ ಇದೆ, ಇದು ಥೈರಾಯ್ಡ್ಸ್ ಆ್ಯಂಡ್ ಪ್ಯಾರಾಥೈರಾಯ್ಡ್ಸು. ಇದನ್ನು ನಾವು ಹೈಯರ್ ಕ್ರಿಯೇಟಿವ್ ಸೆಂಟರ್ ಅಂತ ಹೇಳ್ತೀವಿ. ಅದು ಅದರ ಕೆಳಗಡೆ ಇರ್ತಕ್ಕಂಥ ಅನಾಹತ ಚಕ್ರ ಇದೆ ನೋಡಿ, ಅದು ಥೈಮಸ್ ಗ್ಲ್ಯಾಂಡಿಗೆ ಸಂಬಂಧಪಟ್ಟದ್ದು. ಇಲ್ಲಿ ನಾವು ಒಂದೊಂದು ಬಹಳ ಸೂಕ್ಷ್ಮ ಯೋಚನೆ ಮಾಡಬೇಕು. ಹೃದಯಕ್ಕೆ ಸಂಬಂಧಪಟ್ಟದ್ದು. ಹೃದಯ ಅಂದರೆ ಕೇವಲ ಡಬ ಹೊಡ್ಕೊಳ್ಳೋ ಮಿಷಿನ್ ಒಂದನ್ನೇ ತೊಗೋಬೇಡಿ ದಯವಿಟ್ಟು. ಒಳಗಡೆ ಒಂದು ಹೃದಯ ನಮಗೆ ಕೊಟ್ಟಾನಲ್ಲ ಪರಮಾತ್ಮ, ಆ ಹೃದಯದ ಬಗ್ಗೆ ಅಲ್ಲಿ ಏನೋ ನೀವು ಆತಂಕ ಮಾಡಿಕೊಂಡಾಗ ಮೇಲೆ ಸಮಸ್ಯೆ ಆಗಲೇಬೇಕಲ್ಲ, ಅಥವಾ ಮೇಲೆ ಸಮಸ್ಯೆ ಆತಂಕ ಆಗಲೇಬೇಕಲ್ಲ. ಹಾಗೆ ಇನ್ನು ಕೆಳಗಡೆ ಬಂದಾಗ ಮಣಿಪುರ ಚಕ್ರಕ್ಕೆ ನೀವು ಬಂದಾಗ ಏನು ನೀವು ಸಿಂಪಥೆಟಿಕ್ ಆ್ಯಂಡ್ ಪ್ಯಾರಾಸಿಂಪಥೆಟಿಕ್ ನರ್ವ್ಸ್ ಅಂತ ನೀವು ಹೇಳ್ತೀರಿ, ಅದ್ರ ಬಗ್ಗೆ ಅದು ಕೆಲಸ ಮಾಡ್ತಕ್ಕಂಥ ಜಾಗ ಅದು. ಅಲ್ಲಿ ಸಮಸ್ಯೆ ಆಗ್ಬೋದು. ಅದರ ಕೆಳಗಡೆ ನೀವು ಮತ್ತೆ ಸ್ವಾಧಿಷ್ಠಾನ ಚಕ್ರಕ್ಕೆ ಬರ್ತೀರಿ. ಸ್ವಾಧಿಷ್ಠಾನ ಚಕ್ರಕ್ಕೆ ಬಂದಾಗ ಅದು ಮತ್ತೆ ಲೋಯರ್ ಕ್ರಿಯೇಟಿವ್ ಅಂತ ನಾವು ಹೇಳ್ತೀವಿ. ಅದು ಮುಂದಿನ ಗ್ರಾಫಿಕ್ ಕಾಣಿಸುತ್ತೆ ಬಿಡಿ, ಲೋಯರ್ ಕ್ರಿಯೇಟಿವ್ ಅಂತ ಹೇಳ್ತೀವಿ. ಅಲ್ಲಿಗೆ ಕ್ರಿಯೇಷನ್ನೇ ನಿಮ್ಗೆ ಇಲ್ಲದೆ ಇದ್ದಾಗ ವಿದ್ಯೆ ಇಲ್ಲದೆ ಬರ್ತದೆ. ಹಾಗೆಯೇ ಮೂಲಧಾರ ಮುಂದೆ ಅದಕ್ಕೆ ಕೋಯಿನ್ಸೈಡ್ ಆಗುತ್ತೆ. ಅಂದ 7 ಚಕ್ರಗಳು ಸಮಸ್ಥಿತಿಯಲ್ಲಿದ್ದಾಗಲೇ ನೀವು ಮನುಷ್ಯ ಸಂಪೂರ್ಣವಾಗಿ ಆರೋಗ್ಯವಂತಾಗಿರೋಕ್ಕೆ ಸಾಧ್ಯ ಆಗುತ್ತೆ. ಅದು ವಿದ್ಯೆ ಇರಲಿ ಏನೇ ಇರಲಿ, ಅದು ಸಮಸ್ಯೆ. ಸರ್, ಈಗ ಪ್ರತಿಯೊಬ್ಬ ಮನುಷ್ಯನಲ್ಲೂ ಸಹ ಅವನದ್ದೇ ಆದಂತಹ ಒಂದು ಶಕ್ತಿ ಇರುತ್ತೆ. ಅದಕ್ಕೆ ಅಂತಃಸತ್ವ ಅಂತ ಕರೀತಾರೆ. ಖಂಡಿತ ಹೌದು. ಅದು ಆತ ದಡ್ಡ ಇರಬಹುದು, ಜಾಣ ಇರಬಹುದು, ಕಲಿಕೆಯ ಮಟ್ಟ ಹೇಗೆ ಇರಬಹುದು, ಅದನ್ನ ಜಾಗೃತಗೊಳಿಸಿ, ಅದನ್ನ ಉದ್ದೀಪನಗೊಳಿಸಿ, ಅದನ್ನ ಎಷ್ಟಾಗುತ್ತೆ ಅಷ್ಟು ಪ್ರಚೋದಿಸುವಂತೆ ಮಾಡಿದಲ್ಲಿ ಆತನಿಗೆ ಈ ಕಲಿಕೆ ಅನ್ನೋದು ಸುಲಭವಾಗುತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀರಿ. ಹಾಗಾದ್ರೆ ಈ ಅಂತಃಸತ್ವವನ್ನ ನಿಖರವಾಗಿ ಅಳಿಲಿಕ್ಕೆ ಸಾಧ್ಯ ಆಗುತ್ತಾ? ಸಾಧ್ಯ ಇದೆ. ಅದು ನೋಡಿ, ನಾವು ಡೌಸಿಂಗ್ ಅಂತ ಮುಂದೆ ನಾವು ಹೇಳ್ತಿದ್ದೀವಲ್ಲ, ಈ ಡೌಸಿಂಗಿನ ಟೆಕ್ನಿಕಿನ ಪ್ರಕಾರ ನಾವೇನು ಮಾಡ್ತೇವೆ, ಒಬ್ಬ ರೋಗಿ ಅಥವಾ ವಿದ್ಯಾರ್ಥಿ ಯಾರೇ ಇರಲಿ ಅವನ್ನ ಕೇಂದ್ರ ಬಿಂದುವಾಗಿ ಇಟ್ಕೊಂಡಿರ್ತೀವಿ. ನಾನು ವೈದ್ಯ ನನ್ನ ಸಬ್ಕಾನ್ಷಿಯಸ್ ಜೊತೆಲಿ ಲಿಂಕ್ ಮಾಡ್ತೇನೆ. ಲಿಂಕ್ ಮಾಡಿ ಏನೋ ಬಯೋಮೆಟ್ರಿಕ್ ರೇಡಿಯೇಷನ್ ಒಂದು ಚಾರ್ಟನ್ನ ನಾನು ತೋರಿಸ್ತಿದ್ದೀನಿ ನೋಡಿ ಇಲ್ಲಿ ಈ ಚಿತ್ರದಲ್ಲಿ. ಹೌದು ತಾಯಿ. ಸೊ ಇದನ್ನು ನಾನು ಇಟ್ಕೊಂಡು ಆ ವ್ಯಕ್ತಿಯ ಅಂತಸ್ತತ್ವ ಎಷ್ಟಿದೆ ಅನ್ನೋದು ಅಳಿಬೇಕಾಗಿದೆ. ಅದನ್ನು ಅಳಿಬೇಕಾಗಿದ್ದರೆ ನಾನು ನೋಡಿ, ಈ ನನ್ನ ಕೈಯಲ್ಲಿ ಒಂದು ಪೆಂಡುಲಮ್ ಇದೆ. ಈ ಪೆಂಡುಲಮ್ಮನ್ನು ಇಟ್ಕೊಂಡು ನಾನು ಮೆಜರ್ ಮಾಡೋಕ್ಕೆ ಹೋದಾಗ ವಾಸ್ತವವಾಗಿಯೂ ಅವನ ಅಂತಸ್ತತ್ವ ಎಲ್ಲೋ ಒಂದು ಕಡೆಗೆ ಹೋಗೋ ನಿಲ್ಲತ್ತೆ. ಅದು 200 ಇರ್ಬೋದು, 300 ಇರ್ಬೋದು, 600 ಇರ್ಬೋದು, ಎಲ್ಲೋ ಒಂದು ಕಡೆಗೆ ಹೋಗೋ ನಿಲ್ಲತ್ತೆ. ಅಲ್ಲಿಗೆ ಅವನ ಮಟ್ಟ ಅಷ್ಟಿದೆ. ಆ ಮಟ್ಟ ಸರಿಯಾಗಿ ಕೆಲಸ ಮಾಡ್ತಿದೆಯೇ ಇಲ್ವೇ ನಾವು ಮುಂದೆ ಮೆಜರ್ ಮಾಡಬೇಕಾಗತ್ತೆ. ಅದನ್ನು ಒಂದು ವೇಳೆ ಅದು ಮಾಡ್ತಿಲ್ಲ ಅಂದರೆ ಯಾಕೆ ಮಾಡ್ತಿಲ್ಲ, ಈಗ ನಾವು ಮೇಲೆ ಹೇಳಿದ್ವಲ್ಲ, ಈ ವಿಷಯದಲ್ಲಿ ಎಲ್ಲೋ ಏನೋ ಸಮಸ್ಯೆ ಆಗಿದೆ. ಆ ಸಮಸ್ಯೆನೂ ಕೈ ಮಾಡೋಕ್ಕಾಗ್ತಾ ಇಲ್ಲ. ಹಾಗೆ ಸೊ ಮುಂದೆ ಇನ್ನೊಂದು ಚಾರ್ಟ್ ಬರ್ತದೆ. ಅಲ್ಲಿ ನಾವು ಪರ್ಸೆಂಟೇಜ್ ಅಂತ ಹೇಳ್ತೀವಿ. ಅದಕ್ಕೆ ಆ ಪರ್ಸೆಂಟೇಜ್ ಚಾರ್ಟ್ ನಾವು ನೋಡಿದಾಗ ವಾಸ್ತವವಾಗಿ ಅವನ ಅಂತಸ್ತತ್ವ ಫಾರ್ ಎಕ್ಸಾಂಪಲ್ 400 ಇದೆ ಅಂತ ಇಟ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ 400 ಇದೆ ಅವನಿಗೆ. ಅಲ್ಲಿ ಆ ಮಟ್ಟದಲ್ಲಿ ಇರಬೇಕಲ್ಲ ಅವನು, ಆದರೆ ಅವನಿಲ್ಲ. ವಾಸ್ತವ ಅವನ ಮಟ್ಟದಲ್ಲಿಲ್ಲ. ಯಾಕಿಲ್ಲ ಅಂತಂದರೆ ಅವನ ಮಟ್ಟ ಇಲ್ಲೆಲ್ಲೋ ಕಮ್ಮಿ ಆಗಿರುತ್ತೆ. 30, 40, 50 ಎಲ್ಲೋ 1% ಇರ್ತಾನೆ. ಅಲ್ಲಿ ಮಿಕ್ಕ ಪರ್ಸೆಂಟೇಜ್ ಏನಾಯಿತು, ಅದು ಕೆಲಸ ಮಾಡ್ತೀನಿ ಅಂತ ಅದಕ್ಕೆ. ಅದ್ಯಾಕಾಯಿತು, ಇವಾಗ ನಾವು ಹಿಂದೆ ಹೇಳಿದ್ದೀವಲ್ಲ, ಅಲ್ಲೆಲ್ಲೋ ಏನೋ ಸಮಸ್ಯೆ ಆಗಿದೆ. ಆ ಸಮಸ್ಯೆಯನ್ನು ತೆಗಿಬೇಕು. ಆ ಸಮಸ್ಯೆನ ಹೇಗೆ ತೆಗಿಬೇಕು? ಈ ಚಕ್ರಗಳೇ ಪ್ರಧಾನ ನಮಗೆ ಇದಕ್ಕೆಲ್ಲ. ಅದಕ್ಕೂ ಚಕ್ರಗಳೇ ಪ್ರಧಾನ ಇಲ್ಲಿ. ಈ ಚಕ್ರಗಳಲ್ಲಿ ಏನು ತಾವ್ ಹೇಳ್ತಾ ಇದ್ದೀರಾ, ಶಕ್ತಿಯ ಹರಿವು ಅಂತ ಏನ್ ಹೇಳ್ತೀರಿ, ಅದು ಸರಿಯಾಗಿ ಇರಬೇಕು. ಇದ್ರೆ ಮಾತ್ರ ಆತನ ಅಂತಃಸತ್ವ ಏನಿದೆ ಅದು ಸರಿಯಾಗಿರುತ್ತೆ ಅನ್ನೋ ಮಾತನ್ನ ಹೇಳ್ತಿದೆ. ಸರಿ, ಈಗ ಚಿತ್ರದಲ್ಲಿ ಸುಮಾರಷ್ಟು ಬಾಣಗಳು ಒಂದರಿಂದ ಒಂದಕ್ಕೆ ಹೋಗ್ತಾ ಇದೆ. ಸರಳವಾಗಿ ನಾನು ಅದನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ಇದು ಅಷ್ಟೊಂದು ಸುಲಭವಾದಂತಹ ವಿಷಯ ಅಲ್ಲ, ಆದ್ರೆ ಜನರಿಗೆ ಅರ್ಥವಾಗುವ ರೀತಿಯಲ್ಲಿ. ಏನು ಸರ್ ಇದೆಲ್ಲ ಬಾಣಗಳು, ಏನು ಇದೆಲ್ಲ ಇದು ಚಕ್ರಗಳು ಅಂತ ಅನ್ಸುತ್ತೆ. ಈ ಮಧ್ಯೆ ಒಂದು ಗೆರೆ ಬೇರೆ ಇದೆ, ಏನ್ ಸರ್ ಇದು? ಗೆರೆ ಇರ್ತಕ್ಕಂಥ ಡಯಾಫ್ರಮ್. ಸೊ ಡಯಾಫ್ರಮ್ ಅಂತ ಅಂದರೆ ನಮ್ಮ ಹೃದಯದಕ್ಕೂ ಜಠರಕ್ಕೂ ಮಧ್ಯ ಇರ್ತಕ್ಕಂಥ ಒಂದು ತೆಳುವಾದ ಪೊರೆ. ಅದು ಮೇಲುಗಡೆಗೆ 4 ಚಕ್ರಗಳಿದೆ. ಇದನ್ನು ಹೈಯರ್ ಸೆಂಟರ್ಸ್ ಅಂತ ಹೇಳ್ತೀವಿ, ಅಥವಾ ಮೇಜರ್ ಸೆಂಟರ್ಸ್ ಅಂತಲೂ ಹೇಳ್ತೇವೆ. ಅದು ಕೆಳಗಡೆ ಲೋಯರ್ ಸೆಂಟರ್ಸ್ ಅಥವಾ ಮೈನರ್ ಸೆಂಟರ್ಸ್ ಅಂತ ನಾವು ಹೇಳ್ತೇವೆ. ಈಗ ತಾವು ಆ ಬಾಣ ಹರಿತಿದೆ ಅಂತ ಹೇಳಿದ್ವಿ. ಈಗ ನಾನು ಸ್ವಲ್ಪ ಹೊತ್ತಿಗೆ ಮುಂಚೆ ಹೇಳಿದೆ, ಈ 7 ಚಕ್ರಗಳಿಗೂ ಅವಿನಾಭಾವ ಸಂಬಂಧ ಇದ್ದೇ ಇದೆ. ಆ ಸಂಬಂಧ ಇಲ್ಲದೆ ಹೇಗೆ ಸಾಧ್ಯ ಅಂತ ಈಗ ತಾನೇ ಮಾತಾಡಿದ್ದೀವಿ ನಾವು. ಖಂಡಿತ ಹಾಗದು ಓಡಾಡ್ತಾ ಇರ್ತಕ್ಕಂಥದ್ದು.
ಈಗ ಇವ್ರು ಮೇಲ್ಗಡೆ ಇರ್ತಕ್ಕಂಥ ಆಜ್ಞಾಚಕ್ರ ಮತ್ತು ಸಹಸ್ರಾರ ಚಕ್ರಕ್ಕೂ ಕೊನೆಯಿರ್ತಕ್ಕಂಥ ಮೂಲಾಧಾರ ಚಕ್ರಕ್ಕೂ ಅವಿನಾಭಾವದ ಸಂಬಂಧ ಇದೆ. ಅಲ್ಲಿ ಎಲ್ಲೋ ಏನೋ ಸಮಸ್ಯೆ ಬಂದಾಗ ಅದು ವ್ಯತ್ಯ ಆಗುತ್ತೆ. ಅದು ಮೇಲೂ ಇರ್ಬೋದು, ಕೆಳಗೂ ಇರ್ಬೋದು, ಅಥವಾ ಇಲ್ದೇನೂ ಇರ್ಬೋದು ಕೆಲವು ಸನ್ನಿವೇಶದಲ್ಲಿ, ಆದರೆ ಅವಕ್ಕೆ ಸಂಬಂಧ ಇದ್ದಿದೆ. ಹಾಗೇನೇ ಇನ್ನು ಎರಡನೇ ಇದರಲ್ಲಿ ನೋಡಿ, ಅಲ್ಲಿ ಇದು ವಿಶುದ್ಧ ಚಕ್ರ. ಆ ವಿಶುದ್ಧ ಚಕ್ರ ಹೈಯರ್ ಕ್ರಿಯೇಟಿವ್ ಅಂತ ಇಲ್ಲಿ ಹೇಳಿದ್ವಿ ನಾವು. ಅದು ಕೆಳಗಡೆ ನೀವು ಬಂದಾಗ ಸ್ವಾಧಿಷ್ಠಾನ ಚಕ್ರಕ್ಕೆ ನಾವು ಬಂದಾಗ ಅದನ್ನು ಲೋಯರ್ ಕ್ರಿಯೇಟಿವ್ ಅಂತ ಹೇಳಿದ್ದೀವಿ. ಕ್ರಿಯೇಟಿವ್ ಅಂದರೆ ಏನಿಲ್ಲಿ ಆ ಪ್ರಶ್ನೆ ಬಂತು. ನಾವು ಊಟ ಮಾಡೋದು ಕ್ರಿಯೇಟಿವೆ, ಜೀರ್ಣಿಸ್ಕೊಳ್ಳೋದು ಕ್ರಿಯೇಟಿವೆ, ನಾವಿಲ್ಲಿ ಮಾತಾಡ್ತಿರ್ತಕ್ಕಂಥದ್ದು ಕ್ರಿಯೇಟಿವೆ, ವಿದ್ಯೆ ಕಲಿತಕ್ಕಂಥದ್ದು ಪ್ರತಿಯೊಂದು ಮನುಷ್ಯನ ಪ್ರತಿಯೊಂದು ಚಟುವಟಿಕೆಗಳಿಗೆ ಏನು ಅವೆಲ್ಲವೂ ಕ್ರಿಯೇಟಿವೆ. ಯಾವಾಗ ಈ ಚಕ್ರಗಳಲ್ಲಿ ಸರಿಯಾಗಿ ಹರಿವು ಇರೋದಿಲ್ಲ ಅವಾಗ ಈ ಕ್ರಿಯೇಟಿವ್ನೆಲ್ಲ ಸಮಸ್ಯೆ ಬರ್ತದೆ. ಅವಾಗ ವಿದ್ಯೆ ಕಲಿಯೋದು ಹೇಗೆ ಕಲಿತಾನೆ ಅವನು? ಸಾಧ್ಯ ಆಗೋದಿಲ್ಲ. ಅವನಿಗೆ ಬಲವಂತದಿಂದ ಏನೋ ಪಾಠ ಕಲಿಸಿರ್ಬೋದು, ಮತ್ತೊಂದು ಲೌಕಿಕವಾಗಿ ನಾವು ಏನೇನೋ ಮಾಡಿರ್ಬೋದು, ಆದರೆ ಅಂತಃಸತ್ವದಲ್ಲಿ ಇಲ್ವಲ್ಲ, ಅದು ಅವನಿಗೆ ಕಷ್ಟ ಆಗುತ್ತೆ. ಸರ್, ಈಗ ಸಾಮಾನ್ಯವಾಗಿ ಒಬ್ಬ ಆರೋಗ್ಯವಂತ ಮನುಷ್ಯನಲ್ಲಿ ಈ ಶಕ್ತಿಯ ಹರಿವು ಅನ್ನೋದು ಯಾವ ರೀತಿಯಲ್ಲಿರುತ್ತೆ? ಮತ್ತು ಶಕ್ತಿಯ ಹರಿವು ಹೇಗಿರಬೇಕು ಅಂತ ಅಂದರೆ, ನಮ್ಮ ಪ್ರತಿಯೊಂದು ಆ್ಯಕ್ಟಿವಿಟೀಸ್ ಏನಿದೆ ಅದೆಲ್ಲೂ ಶಕ್ತಿನೇ. ಅದು A to Z ಅಂತ ಏನು ಹೇಳೋದು ಬೇಕಿಲ್ಲ, ಪ್ರತಿಯೊಂದು ನಾವು ಅರ್ಥ ಮಾಡ್ಕೊಳ್ಬಲ್ರಿ. ಅದನ್ನು ಪ್ರತಿಯೊಂದು ಹರಿವೇನೆ, ಇದು ನಮಗೆ ಶಕ್ತಿನೇ. ಈ ಶಕ್ತಿ ನಮಗೆ ಕಾಸ್ಮಿಕ್ಕಿಂದ ಮತ್ತೆ ವಾಪಸ್ ಬರ್ತದೆ. ಯಾಕೆ ಇಲ್ಲಿಂದ ಇಲ್ಲಿಗೆ ಬರೋದಿಲ್ಲ, ಯಾವಾಗಲೂ ಕಾಸ್ಮಿಕ್ಕು ವಾಪಸ್. ಅದು ಮೊದಲಲ್ಲಿ ಬರ್ತದೆ, ಚಕ್ರಕ್ಕೆ ಬರಬೇಕು. ಚಕ್ರದಿಂದ ಮುಂದಕ್ಕೆ ಅದು ಔಟ್ ಗೋಯಿಂಗ್ ಸೆಕೆಂಡ್ರಿ ಎನರ್ಜಿ ಅಂತ ಹೇಳ್ತೀವಿ ನಾವು ಅದನ್ನು. ಅಂದರೆ ಮುಂದೆ ಹರಿಯತಕ್ಕಂಥ ಒಂದು ವಿಧಾನ ಅದು ಅಷ್ಟೇ. ಅಲ್ಲಿಂದ ಅದು ಏನಾಗುತ್ತೆ, ನಮ್ಮ ನಾಡಿಗಳಿಗೆ ಹೋಗುತ್ತೆ. ನೀವು ಯಾವುದೇ ಆಯುರ್ವೇದ ವೈದ್ಯರ ಹತ್ರ ಹೋದ್ಕೊಳ್ಳಿ, ನಾಡಿ ಹಿಡ್ಕೊಳ್ತಾನೆ, ವಾತ ಪಿತ್ತ ಕಫ ಅಂತ ಹೇಳ್ತಾನೆ, ಆ ನಾಡಿಗೆ ಹೋಗುತ್ತೆ. ಅಲ್ಲಿಂದ ಮುಂದಕ್ಕೆ ಅದೆಲ್ಲಿ ಹೋಗುತ್ತೆ, ನಮ್ಮ ನರಮಂಡಲಕ್ಕೆ ಹೋಗುತ್ತೆ. ಅಲ್ಲಿಂದ ನೀವು ಹೇಳ್ತೀರ ಎಂಡೋಕ್ರೈನ್ ಸಿಸ್ಟಮ್ ಅಂತ ಏನು ಹೇಳ್ತೀರಿ, ಅಲ್ಲಿಗೆ ಬರುತ್ತೆ. ಅದು ತನ್ನ ದ್ರವಗಳನ್ನು ಸ್ರವಿಸಲೇಬೇಕಲ್ಲ, ಸ್ರವಿಸಿ ಅದು ರಕ್ತಕ್ಕೆ ಹೋಗಬೇಕು. ಸೊ ರಕ್ತ ಬದಿಯರೆ ಚಲ್ಲ ಇದ್ದೇ ಇರ್ತದಲ್ಲ, ಲೈಫ್ ಫೋರ್ಸ್ ತಾನೇ ರಕ್ತ ಅಂತಕ್ಕಂಥದ್ದು ನಡೆಯುತ್ತೆ. ಹಾಗಾಗುತ್ತೆ. ಇದು ನೀವು ಹೇಳ್ತಿರುವಂತದ್ದು ಆರೋಗ್ಯ ನಡೆಯಬೇಕಾದಂಥದ್ದು. ಆದ್ರೆ ಬಹಳಷ್ಟು ಸಂದರ್ಭಗಳಲ್ಲಿ ನಡೆಯೋದಿಲ್ಲ. ಹಾಗಾಗಿಯೇ ಕಲಿಕೆಯ ಸಮಸ್ಯೆಗಳಾಗ್ಲಿ ಅಥವಾ ಮತ್ಯಾವುದೇ ಸಮಸ್ಯೆಗಳಾಗ್ಲಿ ಎದುರಾಗುತ್ತೆ. ಈ ಎರಡನೇ ಚಿತ್ರದ ಮೂಲಕ ಇಲ್ಲಿ ಹೇಳ್ತೀನಿ ನೋಡಿ, ಇಲ್ಲಿ ನಿಮಗೆ ಬ್ಲಾಕೇಜ್ ಆಫ್ ಎನರ್ಜಿ ಅಟ್ ಎಂಟರಿ ಅಂತ ಇದೆ ಮೇಲ್ಗಡೆಗೆ. ಆಮೇಲೆ ಆ ಹರಿವಿದೆಯಲ್ಲ, ಆ ಚಕ್ರದ ಒಳಗೆ ಬರ್ತಿದೆ, ಎಲ್ಲೋ ಹೊರಟೋಗ್ತಿದೆ, ಗಾಡಿ ಹೊಡ್ಕೊಂಡು ಹೋಗ್ತಾ ಇದೆ ನೋಡಿ ಅಲ್ಲಿ ಅಲ್ವಾ. ಹಾಗಾದಾಗ ಮುಂದ್ಗಡೆಗೆ ಏನಾಗಿದೆ, ಫ್ಲೋ ಇದೆಯಾ? ಇಲ್ಲ ಡ್ರೈ ಆಗೋಯ್ತು. ಅಂದರೆ ಹರಿವು ಚಕ್ರದ ಒಳಕ್ಕೆ ಬಂದು ಅಲ್ಲೇ ಮುಂದಕ್ಕೆ ಹೋಗಬೇಕು, ಚಕ್ರದ ಒಳಕ್ಕೆ ಬರ್ತಾ ಇಲ್ಲ. ಇವಾಗ ಅದು ಚಕ್ರದ ಒಳಕ್ಕೆ ಅದು ಬರದೇ ಇಲ್ಲ ಆದಮೇಲೆ ಇನ್ನು ಅವನಿಗೆ ಎಲ್ಲಿದೆ, ಅವನ ಬುದ್ಧಿಮಟ್ಟ ಆಗ್ಬೋದು, ಮತ್ತೊಂದು ಏನೇ ಇರ್ಬೋದು, ಅದು ಎಲ್ಲಿ ಹರಿಯೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗತ್ತೆ. ಅದೇ ರೀತಿ ಇನ್ನೊಂದು ಥರದಲ್ಲೂ ಆಗುತ್ತೆ ನೋಡಿ ಅಲ್ಲಿ. ಮೂರನೇ ಚಿತ್ರದಲ್ಲಿ ನಿಮ್ಗೆ ಏನು ಕಾಣಿಸುತ್ತೆ, ಬ್ಲಾಕೇಜ್ ಆಫ್ ಎನರ್ಜಿ ಅಟ್ ಎಕ್ಸಿಟ್ ಅಂತ. ಅಂದರೆ ಎಕ್ಸಿಟ್ ಅಂದರೆ ಅಲ್ಲೇನಾಗಿದೆ ನೋಡಿ, ಚಕ್ರದ ಒಳಕ್ಕೆ ಬಂದಿದೆ, ಚಕ್ರದ ಮುಂದಕ್ಕೆ ಹೋಗಿಲ್ಲ. ಸೊ ಅಲ್ಲೂ ಅದೇ ತಾನೇ ಹೆಣೆ ಬರೋದು. ಇಲ್ಲಾದಾಗಲೂ ಅದೇ, ಅಲ್ಲಾದಾಗಲೂ ಅದೇ. ಎರಡೂ ಕಡೆನೂ ಒಂದೇ ಸಮಸ್ಯೆ ಇರ್ತದೆ, ಅದಕ್ಕೇನು ಹೆಚ್ಚಿನ ತಾರತಮ್ಯ ಇಲ್ಲ. ಸಮಸ್ಯೆನೇ ಅದು. ಇದನ್ನು ನಾವು ತೆಗಿಬೇಕು. ಈ ಸಮಸ್ಯೆಯನ್ನು ನಾವು ತೆಗೆದಾಗ ಹಿಂದೆ ನಾವು ನೋಡಿದಂಥ ಕೆಲವು ವಿಷಯಗಳು ನಾವು ಹೇಳಿದ್ದೀವಲ್ಲ, ಸಪ್ತಧಾತುಗಳು ಹೇಳಿದ್ದೀವಿ, ಪಂಚತನ್ಮಾತ್ರೆಗಳು ಹೇಳಿದ್ದೀವಿ, ಪಂಚಭೂತಗಳು ಹೇಳಿದ್ದೀವಿ, ಇವೆಲ್ಲ ಹೇಳ್ಕೊಂಬಂದಿದ್ದೀವಲ್ಲ. ಇವೆಲ್ಲದಕ್ಕೂ ಅವಿನಾಭಾವ ಸಂಬಂಧ ಇರೋದ್ರಿಂದ ಅಲ್ಲೆಲ್ಲೋ ಸಮಸ್ಯೆ ಇಲ್ಲಿ ಬರ್ತಂದಿರ್ತದೆ, ಇಲ್ಲೆಲ್ಲಾದ್ರೂ ಅಲ್ಲಿ ಹೋಗಿರ್ತದೆ. ಇದನ್ನು ನಾವು ಸರಿ ಮಾಡಿದಾಗ ಒಂದೊಂದೇ ಕ್ಲಿಯರ್ ಆಗುತ್ತೆ. ಸರ್, ಈಗ ಈ ರೀತಿ ಸ್ಥೂಲ ಮತ್ತು ಸೂಕ್ಷ್ಮ ಶರೀರಗಳು ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀರುತ್ತವೆ. ಹಾಗೇನೆ ಅಂತಃಸತ್ವ ಅನ್ನೋದನ್ನ ನಾವು ಸರಿ ಮಾಡಿದ್ರೆ ಮಾತ್ರ ಕಲಿಕೆಯ ಮಟ್ಟದಲ್ಲಿ ಒಂದು ಸುಧಾರಣೆ ಕಾಣಲಿಕ್ಕೆ ಸಾಧ್ಯ ಅಂತ ಹೇಳಿದ್ರು. ಹಾಗೆ ಅಂತಃಸತ್ವವನ್ನ ಅಳತೆ ಮಾಡ್ಲಿಕ್ಕೂ ಸಹ ಸಾಧ್ಯ ಅಂತ ಹೇಳಿದ್ರು. ಈ ಅಂತಃಸತ್ವವನ್ನ ಅಳತೆ ಮಾಡೋದ್ರಿಂದ ಮುಂದೆ, ಈಗ ಮಕ್ಕಳನ್ನ ತೆಗೆದುಕೊಳ್ಳೋಣ, ಮುಂದೆ ಇವರು ಯಾವ ವೃತ್ತಿಯನ್ನ ಅವಲಂಬಿಸಿದ್ರೆ ಅವರಿಗೆ ಚೆನ್ನಾಗಿ ಆಗಬಹುದು ಅನ್ನೋದನ್ನ ಹೇಳಲಿಕ್ಕೆ ಏನಾದ್ರೂ ಸಾಧ್ಯ ಆಗುತ್ತಾ? ಖಂಡಿತವಾಗ್ಲೂ. ಹೇಗೆ ನಾವು ಸರ್ವೇ ನೋಡಿ, ನಮ್ಮ ಸಮಾಜದಲ್ಲಿ ಏನಾಗಿದೆ, ನಾನು ಡಾಕ್ಟ್ರು, ನನ್ನ ಮಗ ಡಾಕ್ಟರ್ ಆಗಿಬಿಡ್ಬೇಕು, ನಾನು ಇಂಜಿನಿಯರು, ನನ್ನ ಮಗ ಇಂಜಿನಿಯರ್ ಆಗಿಬಿಡ್ಬೇಕು, ನಾನು ಸಿನಿಮಾ ಸ್ಟಾರ್, ನನ್ನ ಮಗ ಸಿನಿಮಾ ಸ್ಟಾರ್ ಆಗಿಬಿಡ್ಬೇಕು. ಇದು ನಮ್ಮಲ್ಲಿರ್ತಕ್ಕಂಥ ಒಂದು ಸರ್ವೇ ಸಮಾಜ ಮನೋಭಾವ. ಆದರೆ ಅವನಿಗೆ ಆ ಶಕ್ತಿ ಇದೆಯೇ, ಇಲ್ವೇನೋ ನಾವು ಯೋಚನೆ ಮಾಡೋಕ್ಕೆ ಹೋಗೋದಿಲ್ಲ. ಯೋಚನೆ ಮಾಡೋಣ, ಅದಕ್ಕೆ ಇನ್ಸಿಸ್ಟ್ ಮಾಡಿ ಹೋಗು ಅಂತ ಹಾಕ್ತಿರ್ತೀವಿ. ಅವಾಗ ಅವನೇನಾಗ್ತಾನೆ, ಹಿಂದೆ ಬೀಳ್ತಾನೆ, ಕಲಿಯೋದಿಲ್ಲ. ಸೊ ಇವನು ಕಲಿಯಿಲ್ಲ ಅಂತ ಅದಕ್ಕೆ ಏನೇನೋ ತಂತ್ರ ಏನೇನೋ ಮಾಡೋಕ್ಕೆ ಹೋಗ್ತೀವಿ. ಅದು ತಪ್ಪು, ಹಾಗಾಗಬಾರ್ದು. ಮಗುವಿನ ಮಟ್ಟವನ್ನು ನಾವು ಮೊದಲಲ್ಲೇನೇ ಯೋಚನೆ ಮಾಡಿ, ಇವನು ಯಾವ ರಂಗದಲ್ಲಿ ಹೋದರೆ ಇವನು ಪ್ರವರ್ಧಮಾನಕ್ಕೆ ಬರ್ತಾನೆ ಅನ್ನೋದು ನನ್ನ ತಂದೆ ತಾಯಿಗಳು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಪ್ರತಿಯೊಬ್ಬ ತಂದೆ ತಾಯಿ ಕರ್ತವ್ಯ ಏನಾಗಿರಬೇಕು, ತನ್ನ ಸಂತಾನದ ಭವಿಷ್ಯ ಮುಖ್ಯ ಆಗಿರ್ಬೇಕು ಅವರಿಗೆ.
ತನ್ನ ಸಂತಾನ ಭವಿಷ್ಯ ಮುಖ್ಯ ಆಗಿರಬೇಕು ಅಲ್ವಾ. ಅವನಿಗೆ ಏನು ಮಟ್ಟ ಇದೆ ಆ ಮಟ್ಟದಲ್ಲೇ ಕಳಿಸ್ಕೊಡಿ ಅಂತಕ್ಕಂಥದ್ದನ್ನು ಅವರು ಅರ್ಥ ಮಾಡಿಕೊಂಡ್ರೆ ಖಂಡಿತ ಸಾಧ್ಯ ಆಗುತ್ತೆ. ಡಾಕ್ಟ್ರ್ ಮಗ ಡಾಕ್ಟ್ರ್ ಆಗಬೇಕು ಅಂತಲೂ ಇಲ್ಲ, ಇಂಜಿನಿಯರ್ ಮಗ ಇಂಜಿನಿಯರ್ ಆಗಬೇಕು ಅಂತಲೂ ಇಲ್ಲ. ಅವ್ನು ಯಾವುದೋ ಆಗಿಲ್ಲ, ಒಟ್ಟಲ್ಲಿ ಪ್ರವರ್ಧಮಾನಕ್ಕೆ ಬಂದರೆ ಸರಿ ಅಷ್ಟೇ ಅಲ್ವಾ, ಬರಬೇಕು. ಹಾಗೆ ಮಾಡ್ಬೋದು, ಅದು ನಾವು ಹೇಳ್ಬೋದು, ಈಗಲೇ ಹೇಳ್ಬಿಡ್ಬೋದು ಇವನು ಈ ಮಟ್ಟದಲ್ಲಿ ಹೋಗೋಕ್ಕೆ ಸಾಧ್ಯ ಇದೆ ಇವನಿಗೆ, ಅಂದರೆ ಅದಕ್ಕೆ ಬೇಕಾದ ವ್ಯವಸ್ಥೆ ನೀವು ಮಾಡಿಕೊಡಿ. ಮೊನ್ನೆ ಯಾರೋ ಬರ್ಬೋದು, ಸರ್ ನನ್ನ ಮಗಳು ಡಾನ್ಸ್ ಕಲ್ತ್ಕೋಬೇಕು ಅಂತ ಹೇಳಿ ಹಾಗೆ ಅಂತ ಹೇಳಿದ್ರು. ಆಯ್ತಮ್ಮ ಕಳಿಸಿ. ಏನು ಸರ್ ಇಷ್ಟು ಸಲೀಸಾಗಿ ಹೇಳ್ಬಿಟ್ರೆ ಡಾನ್ಸ್ ಅದಕ್ಕೆ ಅಷ್ಟು ಸುಲಭನ ಸರ್ ಅಂದರು. ಅಮ್ಮ ನಿಮ್ಮ ಆರ್ಥಿಕ ಪರಿಸ್ಥಿತಿಗೆ ತಕ್ಕಾಗಿ ಯೋಚನೆ ಮಾಡಿರೋದನ್ನ. ಆದರೆ ಅವಳಿಗೆ ನಾನು ಇದನ್ನೇ ಮಾಡಿದೆ ಕೂತ್ಕೊಂಡು ಮಾಡಿದಾಗ ಹುಡುಗಿಗೆ ಸ್ಪಷ್ಟವಾಗಿ ಆರ್ಟಿಸ್ಟ್ ಅಂತಕ್ಕಂಥ ನಮಗೆ ಬಂತು. ಆದರೆ ಆರ್ಟಿಸ್ಟಿಂದ ತಾನೇ ಬಂದಿದ್ದು ಡಾನ್ಸು ಹಾಗೆ. ಸರ್, ಈಗ ಅಂತಃಸತ್ವ ಜಾಸ್ತಿ ಇದ್ದಷ್ಟು ಇಂತಹ ವೃತ್ತಿಗಳನ್ನ ಮಾಡಬಹುದು, ಹಾಗೆ ಕಡಿಮೆ ಎಡ ಕಡೆ ಇದ್ರೆ ಅಥವಾ ಬಲಗಡೆ ಇದ್ರೆ ಹೀಗೆ ಆ ಥರದ್ದು ಏನಾದರೂ ಇದೆ ಸರ್? ಯಾಕಂದ್ರೆ ನಮ್ಮ ಮೆದುಳಿನ ಒಂದು ಚಟುವಟಿಕೆ ಮೇಲೆ ಅದನ್ನ ಹೇಳಲಾಗುತ್ತೆ ಅಂತ ಹೇಳ್ತಾರೆ. ಈ ಅಂತಃಸತ್ವದಲ್ಲಿ ಯಾವ ರೀತಿ ಅದನ್ನ ಹೇಳ್ತೀರಾ? ವೈದ್ಯರಾಗೋದು ಯಾರು, ಇಂಜಿನಿಯರ್ ಆಗೋದು ಯಾರು, ಅಥವಾ ತಾವು ಹೇಳ್ದಾಗೆ ಈಗ ಕಲಾವಿದರಾಗುವಂಥದ್ದು ಯಾರು, ಹೇಗೆ ಅದನ್ನ ಕಂಡುಹಿಡಿತೀರಾ? ಇದನ್ನು ಕಂಡುಹಿಡಿಯಬೇಕಾಗಿದ್ದರೆ ನಾವು ಇದೇ ಡಸ್ಟಿಂಗ್ ಟೆಕ್ನಿಕ್ ಮತ್ತೆಲ್ಲ ಬರ್ತದೆ. ಇಲ್ಲಿ ಒಂದು ಪ್ರೊಫೆಷನಲ್ ಅಂತ ಒಂದು ಚಾರ್ಟ್ ಇದೆ ನೋಡಿ. ಅಲ್ಲಿ ಆ ಪ್ರೊಫೆಷನಲ್ ಚಾರ್ಟನ್ನು ಇಟ್ಕೊಂಡು ಆ ವ್ಯಕ್ತಿಯನ್ನು ಕೇಂದ್ರೀಕರಿಸ್ಕೊಂಡು ನಾವು ಈ ಪೆಂಡುಲಮ್ ಮುಖಾಂತರ ನಾವು ಮೆಜರ್ ಮಾಡಿದಾಗ ಪೆಂಡುಲಮ್ ಸ್ವಿಂಗ್ ಆಗುತ್ತೆ. ಸ್ವಿಂಗ್ ಆಗಿ ಪರ್ಟಿಕ್ಯುಲರ್ ಯಾವುದೋ ಒಂದು ಭಾಗಕ್ಕೆ ಹೋಗಿ ನಿಂತ್ಕೊಳ್ತಾರೆ. ಆರ್ಟಿಸ್ಟ್ ಇರ್ಬೋದು, ಡಾಕ್ಟರ್ ಇರ್ಬೋದು, ಇಂಜಿನಿಯರ್ ಇರ್ಬೋದು, ಕ್ಲರ್ಕ್ ಇರ್ಬೋದು, ಏನೋ ಒಂದು ಕಡೆ ಹೋಗಿ ನಿಂತ್ಕೊಳ್ಳುತ್ತೆ. ಆವಾಗ ಅವನು ಈ ವೃತ್ತಿ ಅರ್ಹನಾಗಿದ್ದಾನೆ ಅನ್ನೋದು ಗೊತ್ತಾಗುತ್ತೆ. ಆ ವೃತ್ತಿಗೆ ಅರ್ಹನಾಗಿದ್ದಾನೆ ಅಂತ ಅಂದಮೇಲೆ ಅವನ ಬಯೋಮೆಟ್ರಿಕ್ನಲ್ಲಿ ಏನೋ ನ್ಯೂನತೆ ಇರಬಹುದು, ಇಲ್ಲ ಅಂತ ನಾನು ಹೇಳೋದಿಲ್ಲ, ಇರಬಹುದು. ಅದನ್ನು ಸರಿ ಮಾಡಬೇಕಲ್ಲ. ಆಗ ನಾವು ಸರಿ ಮಾಡ್ಕೊಂಡು ಹೋದಾಗ ಸಾಧ್ಯ ಆಗುತ್ತೆ. ಆಮೇಲೆ ಇನ್ನೂ ಕೆಲವ್ರದ್ದು ಏನಾಗುತ್ತೆ, ಏನೇ ಮಾಡಿದ್ರು ಅವರು ಆ ಮಟ್ಟಕ್ಕೆ ಬರೋಕ್ಕೆ ಸಾಧ್ಯ ಇರೋದಿಲ್ಲ. ಕೆಲವರು ಅಂಥವ್ರನ್ನ ಅವ್ರಿಗೆ ಸೂಕ್ತವಾದ ಯಾವುದಿದೆ ಅಂಥ ಕಡೆಗೆ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಕೆಲವರಿಗೆ 150, 120, 180 ಹೀಗೆಲ್ಲ ಬರ್ತದೆ ಕೆಲವರದೆಲ್ಲ. ಅಂಥವ್ರನ್ನ ನೀವು ಇಂಜಿನಿಯರ್ಗೂ ಡಾಕ್ಟರ್ಗೂ ಅಂತ ನಾವು ಅಲ್ಲೇ ನಮ್ಮ ಸಮಾಜದಲ್ಲಿ ನಡೀತಾ ಇರ್ತಕ್ಕಂಥದ್ದು, ಅಲ್ಲೇ ಅವ್ರಿಗೆ ತೊಂದರೆ ಆಗುತ್ತೆ ಆ ಮಗು. ಎಷ್ಟು ತನಕ ಸರ್ ಜಾಸ್ತಿ ಅಂತಂದ್ರೆ ಅಂತಃಸತ್ವದ ಈ ತರ ನೀವು ಮಾಡ್ಬೇಕಾದ್ರೆ ಎಷ್ಟು ತನಕ ಇರುತ್ತೆ ಸಂಖ್ಯೆಲಿ? ಈಗ 120, 140 ಅಂತ ತಾವೇನು ಹೇಳಿದ್ರಿ, ಅದೇ ರೀತಿ 200, 300 ಆ ರೀತಿ 700ವರೆಗೂ ಇದೆ. 140ಕ್ಕೆ ಶುರುವಾಗತ್ತೆ, 140ಕ್ಕೆ ಶುರುವಾಗಿ 700ವರೆಗೂ ಹೋಗುತ್ತೆ. ಪ್ರತಿಯೊಂದಕ್ಕೂ ಈ ಹಂತದಲ್ಲಿ ಹೀಗೆ ಆಗ್ತಾನೆ, ಹೀಗೆ ಆಗ್ತಾನೆ, ಹೀಗೆ ಆಗ್ತಾನೆ ಅಂತಕ್ಕಂಥ ಖಚಿತವಾಗಿ ನಾವು ವ್ಯಕ್ತಿ ಹೇಳೋದು. ಈಗ ಈ ಅಂತಃಸತ್ವ ಇಷ್ಟಿದ್ರೂ ಸಹ ಅವರು ಕಲಿಕೆಯಲ್ಲಿ ಸಾಕಷ್ಟು ಮಟ್ಟಿಗೆ ಪ್ರಗತಿ ತೋರಿಸ್ತಾ ಇಲ್ಲ ಅಂತ ಆದ್ರೆ ಅದನ್ನ ಸರಿಪಡಿಸ್ಲಿಕ್ಕೆ ಎಲ್ಲಿ ತೊಂದರೆ ಇದೆ ಅಂತ ಕಂಡುಹಿಡಿಬೇಕಾಗುತ್ತೆ. ತಾವು ಆ ರೀತಿ ಕಂಡುಹಿಡಿಯುವ ಒಂದು ವಿಧಾನವನ್ನ ಡೌಸಿಂಗ್ ಅಂತ ಹೇಳಿ. ಹೀಗಂದ್ರೆ ಏನು ಸರ್ ಮೆಡಿಕಲ್ ಡೌಸಿಂಗ್ ಅಂತ? ಮೆಡಿಕಲ್ ಡೌಸಿಂಗ್ ಅಂತಂದ್ರೆ ಬಹಳ ಸುಲಭ, ಏನೂ ಇಲ್ಲ ಇದರಲ್ಲಿ. ನಮ್ಮ ಹಿರಿಯರೆಲ್ಲ ಮಾಡ್ಕೊಂಡು ಬಂದಂಥದ್ದನ್ನೇ ಇಲ್ಲಿ ಏನು ಮಾಡಬೇಕಾಗತ್ತೆ ನಾವು. ನಾನು ವೈದ್ಯ, ನನ್ನ ಸಬ್ಕಾನ್ಷಿಯಸ್ ಮೈಂಡನ್ನು ರೋಗಿಯ ಸಬ್ಕಾನ್ಷಿಯಸ್ ಮೈಂಡಿನ ಜೊತೆ ಲಿಂಕ್ ಮಾಡಬೇಕು. ಅಂದರೆ ನಾನು ನನ್ನ ಮನಸ್ಸನ್ನು ಕೇಂದ್ರೀಕರಿಸಬೇಕು. ಅದನ್ನು ಕಾನ್ಸಂಟ್ರೇಷನ್ ಅಂತ ಏನು ಹೇಳ್ತೀವಿ ಅದನ್ನು ಕಾನ್ಸಂಟ್ರೇಷನ್ ನಾನು ಮಾಡಬೇಕು. ಮಾಡಿ ಆ ವ್ಯಕ್ತಿ ಜೊತೆ ನಾನು ಸಂಪರ್ಕ ಬೆಳೆಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ. ಸಂಪರ್ಕ ಬೆಳೆಸ್ಕೊಂಡಾಗ ಅವನ ಅಂತಃಸತ್ವ ಇದೆ, ಅವ್ನಿಗೆ ಈಗಾಗಲೇ ಇದ್ದೇ ಇದೆ, ಅವ್ನಿಗೆ ಇಲ್ಲದೇನಿಲ್ಲ. ಪ್ರತಿಯೊಬ್ಬರಿಗೂ ಹುಟ್ಟುತ್ತಾನೆ ಬಂದ್ಬಿಡೋದು ಅಂತಃಸತ್ವ ಅಂತಕ್ಕಂಥದ್ದು. ಅದನ್ನು ಅವನೇನು ಮಾಡ್ತಾನೆ, ನಾನು ಏನು ಕೇಳ್ತೀನಿ ಅಂತ ಅರ್ಥ ಮಾಡ್ಕೊಳ್ಬಲ್ಲ. ಕಡೆ 140 ಇರ್ಬೋದು ಅಂತಃಸತ್ವ, ಆದರೂ ಅರ್ಥ ಮಾಡ್ಕೊಳ್ಬಲ್ಲ. ನನ್ನ ಪ್ರಶ್ನೆಗೆ ಉತ್ತರ ಕೊಡ್ತಾ ಬರ್ತಾನೆ ಅವನಿಗೆ ಆಂತರ್ಯದಲ್ಲಿ ನಡೀತಿದ್ದಲ್ಲ ಒಂದು. ಸೊ ಅದು ನಾನು ಅರ್ಥ ಮಾಡಿಕೊಂಡು ಮುಂದೆ ಹೀಗೆ ಹೋಗಬೇಕು ಅಂತ ನಾವು ತೀರ್ಮಾನ ಮಾಡಬೇಕು. ಇಲ್ಲಿ ಏನಾಗುತ್ತೆ, ಈ ಸಬ್ಕಾನ್ಷಿಯಸ್ ಅಂತ ನಾನು ಹೇಳ್ತೀನಿ, ಅವ್ನು ಸಬ್ಕಾನ್ಷಿಯಸ್, ನನ್ನ ಸಬ್ಕಾನ್ಷಿಯಸ್. ಬ್ರಿಂಗ್ ದ ಪೇಷಂಟ್ ಇನ್ ಟು ದಿ ಮೈಂಡ್ ಸೈ ಫಸ್ಟ್. ಬ್ರಿಂಗ್ ದ ಪೇಷಂಟ್ ಇನ್ ಟು ದಿ ಮೈಂಡ್ ಸೈ ಅಂದರೆ ನನ್ನ ಅಂತಃಚಕ್ಷು ಏನಿದೆ ಅದರೊಳಗೆ ಕರ್ಕೊಂಡ್ಬಂದಾಗ ಇದು ಸಾಧ್ಯ ಆಗುತ್ತೆ. ಹಾಗೇನೇ ಮತ್ತೆ ಪುಟ್ ಯುವರ್ ಮೈಂಡ್ ಇನ್ ಟು ದಿ ಪೇಷಂಟ್ಸ್ ಮೈಂಡ್. ಮತ್ತು ನನ್ನ ಮನಸ್ಸನ್ನು ಅವನ ಮನಸ್ಸಿನ ಜೊತೆ ಲಿಂಕ್ ಮಾಡ್ಕೊಳ್ಳೋದು ಇದು ಸಾಧ್ಯ ಆಗುತ್ತೆ, ನಿಖರವಾದ. ಸರಿ, ಮನಸ್ಸು ಅನ್ನೋದೇನಿದೆ ಇದು ಒಂಥರ ಅತ್ಯಂತ ಅಮೂರ್ತವಾದದ್ದು. ಯಾಕಂದ್ರೆ ಕೈಗೆ ಸಿಗಲ್ಲ, ಕಣ್ಣಿಗೆ ಕಾಣಲ್ಲ. ನೀವು ಅದನ್ನ ಲಿಂಕ್ ಮಾಡಬೇಕು ಅಂತ ಹೇಳ್ತೀರಿ. ಹೇಳ್ದಷ್ಟು ಸುಲಭ ಅಲ್ಲ ಸರ್ ಅದು, ಅಲ್ವಾ? ಹಾಗಾಗಿ ಇದಕ್ಕೆ ಏನಾದ್ರೂ ಸಾಧನಗಳನ್ನ ಎಲ್ಲೋ ಕೂತ್ಕೊಂಡಿರುವಂತಹ ಒಂದು ವ್ಯಕ್ತಿಯೊಂದಿಗೆ ಈ ರೀತಿ ಮಾನಸಿಕವಾಗಿ ಒಂದು ಬಾಂಧವ್ಯವನ್ನ ಸ್ಥಾಪಿಸ್ಬೇಕು ಅಂತ ಆದಲ್ಲಿ ಏನಾದ್ರೂ ಒಂದಷ್ಟು ಸಾಧನಗಳು ಅಥವಾ ಏನಾದ್ರೂ ಬೇಕಾಗುತ್ತಾ? ನಿಮ್ಮ ಮನಸ್ಸೇ ಸಾಧನ ಮೊದಲನೇದು. ಎರಡನೇದು ಇವಾಗ ಏನು ಚಾರ್ಟು ನೋಡಿ, ಎರಡನೇ ಸಾಧನ. ಮೂರನೇ ಸಾಧನ ನೋಡಿ ಈ ಪೆಂಡುಲಮ್. ಅಂದರೆ ಈ ಸಾಧನಗಳು ಯಾವುದ್ರಲ್ಲಿ ಕೆಲಸ ಮಾಡ್ತಿಲ್ಲ, ನಿಮ್ಮ ಮನಸ್ಸಲ್ಲಿ ಕೆಲಸ ಮಾಡ್ತಾ ಇದೆ. ನಿಮ್ಮ ಮನಸ್ಸು ನೀವು ಪರಿಶುದ್ಧವಾಗಿ ಇಟ್ಕೋಬೇಕು. ಅದಕ್ಕೆ ಬೇಕಾದಂಥ ಜೀವನ ಕ್ರಮಗಳು ನೀವು
ಬೆಳೆಸ್ಕೋಬೇಕಾಗುತ್ತೆ. ಯಾರು ಬೇಕಾದ್ರೂ ಮಾಡ್ಬೋದು, ಏನು ಕೃಷ್ಣಮೂರ್ತಿನೇ ಮಾಡಬೇಕು ಅಂತೇನಿಲ್ಲ. ಯಾರು ಬೇಕು, ಡಾಕ್ಟರ್ ಚೈತ್ರ ಅವರು ಮಾಡ್ಬೋದು, ಇನ್ನೊಬ್ರು ಮಾಡ್ಬೋದು, ಮತ್ತೊಬ್ರು ಮಾಡ್ಬೋದು. ಅದನ್ನ ಬೆಳೆಸ್ಕೋಬೇಕು ಅಷ್ಟೇ. ತಾವೀಗಾಗಲೇ ಹೇಳಿದಾಗೆ ಕಲಿಬೇಕು ಅಂತ ಇದ್ದಲ್ಲಿ ಆಸಕ್ತಿ ಮುಖ್ಯವಾಗುತ್ತೆ, ಮಾಡಬೇಕು ಅನ್ನುವ ಮನಸ್ಸು ಮುಖ್ಯವಾಗುತ್ತೆ ಅಷ್ಟೇ. ಸರ್, ಇದ್ರ ಜೊತೆಗೆ ಆಯುರ್ವೇದ ಮತ್ತು ರತ್ನೌಷಧ ಏನಿದೆ, ಇದು ಯಾವ ರೀತಿ ಒಂದು ಈ ಪಾತ್ರವನ್ನ ವಹಿಸುತ್ತೆ? ಮನುಷ್ಯ ಹೇಗೆ ನಿರ್ಮಾಣ ಆಗಿದ್ದಾನೆ, ಪ್ರಕೃತಿದತ್ತ ನಿರ್ಮಾಣ ಆಗಿರೋದು. ಈ ಆಯುರ್ವೇದ ಔಷಧಿ ಆಗಲಿ ಅಥವಾ ರತ್ನೌಷಧಿಗಳಾಗಲಿ ಇವುಗಳು ಪ್ರಕೃತಿದತ್ತನೇ ಬಂದಿರತಕ್ಕಂಥದ್ದು, ಬೇರೆ ಎಲ್ಲರೂ ಬಂದಿಲ್ವಲ್ಲ. ಪ್ರಕೃತಿಯನ್ನು ಪ್ರಕೃತಿಗೆ ಕೊಟ್ಟಾಗ ಕೆಲಸ ಆಗಲೇಬೇಕಲ್ಲ ಅಲ್ವಾ? ಖಂಡಿತ. ಹಾಗೆ ಇವಾಗ ನೀವು ರತ್ನೌಷಧ ತಾವು ಹೇಳಿದ್ರಿ. ಈಗ ರತ್ನಗಳು ಯಾವುದು ಒಟ್ಟು 9 ಇದೆ. ಅದರ ಪ್ರಧಾನವಾಗಿ ವಿಭಾಗ ಯಾವುದು 7 ಅಂತ ನಾವು ಹೇಳ್ತೇವೆ. ಈ 7 ರತ್ನಗಳಲ್ಲಿ ಬಂದಿರೋದು ನಮಗೆ ಭೂಗರ್ಭದಿಂದ, ನಮಗೆ 9 ಭೂಗರ್ಭದಿಂದ ನಮಗೆ ಬಂದಿರತಕ್ಕಂಥದ್ದು. ಈ ಪ್ರತಿಯೊಂದಕ್ಕೂ ಪರಮಾತ್ಮ ಅದರದೇ ಆದಂಥ ಒಂದು ವರ್ಣವನ್ನು ಕೊಟ್ಟಿದ್ದಾನೆ. ನೋಡಿ, ಮಾಣಿಕ್ಯಕ್ಕೆ ಕೆಂಪು ಕೊಟ್ಟಿದ್ದಾನೆ, ಮೂತಿಗೆ ಕಿತ್ತಳೆ ಬಣ್ಣ ಕೊಟ್ಟಿದ್ದಾನೆ, ಆಮೇಲೆ ಹವಳಕ್ಕೆ ಹಳದಿ ಬಣ್ಣ ಕೊಟ್ಟಿದ್ದಾನೆ, ಪಚ್ಚೆಗೆ ಹಸಿರು ಬಣ್ಣ ಕೊಟ್ಟಿದ್ದಾನೆ. ಹೀಗೇನೆ 9ಕ್ಕೂ 9 ಬಣ್ಣ ಕೊಟ್ಟಿದ್ದಾನೆ. ಆ 9 ಬಣ್ಣದಿಂದ ನಾವು ನಿರ್ಮಾಣ ಆಗಿರೋದು. ಆ ಬಣ್ಣ ಅಲ್ಲಿ ತಗೊಂಡು ಕೊಟ್ಟಾಗ ಕೆಲಸ ಆಗಲೇಬೇಕಲ್ಲ. ಅದು ಈ ರೀತಿಯಲ್ಲಿ ಆಯುರ್ವೇದ ಮತ್ತು ರತ್ನೌಷಧ ಕೆಲಸ ಕೊಟ್ಟಾಗ ಇವಿಷ್ಟು ನಾವು ಏನು ಸೂಕ್ಷ್ಮ ಶರೀರಗಳು ನಾವು ಹೇಳ್ಕೊಂಡು ಬಂದಿದ್ದೀವಿ ಅಲ್ಲ, ಇವ್ರ ಜೊತೆ ಅದಕ್ಕೆ ಅವಿನಾಭಾವ ಸಂಬಂಧ ಇದೆ. ಅದು ರಿಪೇರಿ ಆಗುತ್ತೆ. ಸರ್, ಕಡೆಯದಾಗಿ ಹೇಳ್ತಾ ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಏನ್ ಸಂದೇಶವನ್ನ ನೀಡಲಿಕ್ಕೆ ಬಯಸ್ತೀರಾ? ನಾನಿಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿವಸ ಬಹಳಷ್ಟು ಜನ ಮಕ್ಕಳಿಗೆ ಎಲ್ಲ ವಿಧವಾದ ವ್ಯವಸ್ಥೆ ಮಾಡಿಕೊಟ್ಬಿಟ್ಟಿದ್ದೀವಿ. ಆಧುನಿಕ ತಂತ್ರಜ್ಞಾನದಿಂದ ಬಂದಿರತಕ್ಕಂಥದ್ದು. ಒಳ್ಳೆ ಇಂಟರ್ನ್ಯಾಷನಲ್ ಸ್ಕೂಲಿಗೆ ಸೇರಿಸಿದ್ದೀವಿ, ಗಾಡಿ ಕೊಡಿಸಿದ್ದೀವಿ, ಮೊಬೈಲ್ ಕೊಡಿಸ್ಬಿಟ್ಟಿದ್ದೀವಿ. ಆದರೂ ಓದಲ್ಲ ಅಂತ ಹೇಳ್ತಾರೆ. ಇವೊಂದು ಕೊಡಿ, ನಿಮ್ಮ ಮಕ್ಕಳಿಗೆ ಕೊಡಬೇಡಿ ನಾನು ಹೇಳೋದು, ಕೊಡಿ. ಅದರ ಜೊತೆಯಲ್ಲೇ ನಾವು ಇಷ್ಟೊತ್ತು ಏನು ಡಿಸ್ಕಸ್ ಮಾಡಿದ್ದೀವಿ, ಇಂಥ ವಿಷಯಗಳ ಕಡೆಗೂ ನೀವು ಗಮನ ಕೊಡಿ. ಕೊಟ್ಟವರ ಆಂತರದಲ್ಲಿರ್ತಕ್ಕಂಥ ದ್ವಂದ್ವಗಳನ್ನಾಗಲಿ ಅಥವಾ ಅನಾರೋಗ್ಯವಾಗಿ ಏನೇ ಇರ್ಬೋದು ಅದನ್ನು ಮೊದಲು ನಿವಾರಣೆ ಮಾಡಿದರೆ ಇವೆಲ್ಲ ಕೊಟ್ಟಿದ್ದಕ್ಕೂ ಸಾರ್ಥಕ ಆಗುತ್ತೆ. ದಯವಿಟ್ಟು ಆ ಕೆಲಸ ಮಾಡಿದ್ರೆ ಕೈ ಮುಗಿದು ಕೇಳ್ಕೊಳ್ತಾರೆ ಸಮಾಜ. ವೀಕ್ಷಕರೇ, ನಮ್ಮಲ್ಲಿರುವಂತಹ ಅಂತಃಸತ್ವ ಅನ್ನೋದು ಕ್ರಮಬದ್ಧವಾಗಿ ಕೆಲಸ ಮಾಡಿದರೆ ಯಾವುದೇ ರೀತಿಯ ಕಲಿಕೆಯ ಸಮಸ್ಯೆಗಳು ಇರೋದಿಲ್ಲ ಎನ್ನುವ ವಿಷಯವನ್ನ ನಾವು ಇಂದಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕೃಷ್ಣಮೂರ್ತಿ ಅವರೊಂದಿಗೆ ತಿಳ್ಕೊಂಡ್ವಿ. ಅದಕ್ಕಾಗಿ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸೋಣ. ವಂದನೆಗಳು ಸರ್, ತಮಗೂ ವಂದನೆಗಳು. ಮಧುರ ಮಧುರವೀ ಮಂಜುಳಗಾನ, ಮಧುರ ಮಧುರವೀ ಮಂಜುಳಗಾನ, ಹೃದಯ ತಣಿಸುವ ಹೊಸತಾನ. ಆತ್ಮೀಯ ವೀಕ್ಷಕರೇ, ಜನವರಿ 31ರಂದು ಕೆಂಗೇರಿಯ ಎಸ್ಜೆಬಿ ಆಡಿಟೋರಿಯಂನಲ್ಲಿ ನಡೆದ ಭಕ್ತಿ ಗೀತಾಂಜಲಿಯ ಮಧುರ ಮಧುರವಿ ಮಂಜುಳಗಾನದ ಆಯ್ದ ಭಾಗಗಳು ಮಾರ್ಚ್ 15ರಿಂದ ಪ್ರತಿ ಸೋಮವಾರ, ಮಂಗಳವಾರ ಹಾಗೂ ಬುಧವಾರ ರಾತ್ರಿ 7:30 DD1 ಹಾಗೂ ಚಂದನದಲ್ಲಿ ಮತ್ತು ಮರುಪ್ರಸಾರ ಪ್ರತಿ ಗುರುವಾರ, ಶುಕ್ರವಾರ ಹಾಗೂ ಶನಿವಾರ ರಾತ್ರಿ 10 ಗಂಟೆಗೆ ನಿಮ್ಮ ಚಂದನದಲ್ಲಿ ಪ್ರಸಾರವಾಗಲಿದೆ. ಪರಿಮಳ ಸ್ವಾಗತ ಪ್ರಿಯ ಪ್ರಾಣ. ಮಧುರ ಮಧುರವೇ ಮಂಜುಳಗಾನ.
ಡ್ರೆಸ್ ಯಾವ್ದು ಖುಷಿ ಕೊಡುತ್ತೋ ಆ ಡ್ರೆಸ್ ನೀವು ಹಾಕಿ. ಅದೇ ನಾನು ಯಾವಾಗಲೂ ಎಲ್ರಿಗೂ ಹೇಳ್ತೀನಿ, ಖುಷಿ ಕೊಡೋ ಡ್ರೆಸ್ ನೀವು ಹಾಕ್ಕೊಂಡ್ರೆ ಆ ಖುಷಿ ನಿಮ್ಮ ಮುಖ ಮೇಲೆ ತೋರ್ಸಕ್ಕೆ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯರೇ, ಇತ್ತೀಚೆಗೆ ಅದರಲ್ಲೂ ರಾಜಧಾನಿ ಬೆಂಗಳೂರಿನಲ್ಲಿ ಆಳುವ ಸರ್ಕಾರಗಳು, ರಾಜಕಾರಣಿಗಳು ಅಷ್ಟೇ ಏಕೆ ಜನಸಾಮಾನ್ಯರಲ್ಲಿ ಹೆಚ್ಚು ಸುದ್ದಿಯನ್ನು ಮಾಡ್ತಾ ಇರುವಂಥದ್ದು, ಸದ್ದು ಮಾಡ್ತಾ ಇರುವಂಥದ್ದು ಬೆಂಗಳೂರು ಮಹಾನಗರ ಪಾಲಿಕೆಯ ಚುನಾವಣೆ. ಅಂತೂ ಇಂತೂ ಚುನಾವಣೆ ಹತ್ತಿರ ಬಂದಿದೆ. ರಾಜಕೀಯ ಪಕ್ಷಗಳಲ್ಲಿ, ಟಿಕೆಟ್ ಆಕಾಂಕ್ಷಿಗಳಲ್ಲಿ ಒಂದು ಭರವಸೆ ಗರಿಗೆದರಿದೆ. ಹಾಗಾದರೆ ಈ ಚುನಾವಣೆಗೆ ನಿಂತಂಥವರು ಯಾರು ನಿಲ್ಲಬೇಕು, ಯಾಕೆ ನಿಲ್ಲಬೇಕು, ಅವರ ಜವಾಬ್ದಾರಿಗಳೇನು, ಅರ್ಹತೆಗಳೇನು, ಈ ಎಲ್ಲ ಸಂಗತಿಗಳ ಬಗ್ಗೆ ನಮಗೆ ಮಾಹಿತಿ ಬೇಕಲ್ಲವೇ? ಆ ಮಾಹಿತಿಯನ್ನು ನೀಡಲಿಕ್ಕಾಗಿ ಇಬ್ಬರು ಹಿರಿಯ ಗಣ್ಯರು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಮೊದಲಿಗೆ ನನ್ನ ಪಕ್ಕದಲ್ಲಿರ್ತಕ್ಕಂಥವರು ಶ್ರೀಯುತ ಟಿ ವಿದ್ಯಾಧರ್ ಅವರು. ಹಲವಾರು ಸಂಘ ಸಂಸ್ಥೆಗಳ ಮೂಲಕ ಸಮಾಜ ಸೇವೆಯಲ್ಲಿ ಸಕ್ರಿಯರಾಗಿದ್ದಾರೆ. ಮತ್ತೊಬ್ಬರು ಆ ಕಡೆ ಇರ್ತಕ್ಕಂಥವರು ಶ್ರೀಯುತ ಎನ್ ಮುಕುಂದ್ ಅವರು. ಬೆಂಗಳೂರಿನ ಸಿಟಿಜನ್ ಆಕ್ಷನ್ ಫೋರಂನಲ್ಲಿ ಕಾರ್ಯಕಾರಿ ಸದಸ್ಯರಾಗಿ ಕೆಲಸ ಮಾಡ್ತಾ ಸಮಾಜ ಸೇವೆಯಲ್ಲಿ ನಿರತರಾಗಿದ್ದಾರೆ. ವೀಕ್ಷಕರೇ, ಬನ್ನಿ ಈ ಇಬ್ಬರನ್ನು ಮಾತಾಡಿಸ್ತಾ ಪಾಲಿಕೆ ಚುನಾವಣೆ ಮತ್ತು ಜನಪ್ರತಿನಿಧಿಗಳ ಜವಾಬ್ದಾರಿಗಳು ಇದರ ಬಗ್ಗೆ ಮಾಹಿತಿ ಪಡ್ಕೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ. ಕಾರ್ಯಕ್ರಮಕ್ಕೆ ನಮ್ಮಿಬ್ಬರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ವಿದ್ಯಾಧರ್ ಅವರೇ, ಈಗ ಬೆಂಗಳೂರಿನ ಪರಿಸ್ಥಿತಿನ ತಗೊಂಡ್ರೆ ಬಹುಶಃ ನಮ್ಮ ಮಾತು ಬೆಂಗಳೂರನ್ನ ಬೇಸ್ ಮಾಡಿಕೊಂಡು ಇಡೀ ಕರ್ನಾಟಕದ ಬೇರೆ ಬೇರೆ ಮಹಾನಗರ ಪಾಲಿಕೆಗಳನ್ನು ಟಚ್ ಮಾಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬೆಂಗಳೂರಿನ ಉದಾಹರಣೆ ತಗೊಂಡಾಗ ಕಳೆದ 3 ವರ್ಷಗಳಿಂದ ಇಲ್ಲಿ ಚುನಾವಣೆನೇ ನಡೆದಿಲ್ಲ. ಮಹಾನಗರ ಪಾಲಿಕೆಗೆ ಸದಸ್ಯರೇ ಇಲ್ಲ. ಜನರ ಭಾವನೆ ಏನಾಗಿದೆ ಅಂತಂದರೆ, ಯಾಕೆ ಬೇಕು ಚುನಾವಣೆ, ಯಾಕೆ ಬೇಕು ಸದಸ್ಯರು, ಮಾಮೂಲಾಗಿ ನಡೀತಾ ಇದೆಯಲ್ಲ ದಿನನಿತ್ಯ ಚಟುವಟಿಕೆಗಳು ಅನ್ನುವಂಥ ಒಂದು ಸಾಮಾನ್ಯ ಭಾವನೆ ಬಂದಿದೆ. ನಿಮ್ಮ ಅಭಿಪ್ರಾಯ ಏನು, ಯಾಕೆ ಬೇಕು ಈ ಪಾಲಿಕೆ ಚುನಾವಣೆ? ಈಗ ಮಹಾತ್ಮ ಗಾಂಧಿಯವರು